ಅತಿಥಿ ಗಣ್ಯರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಕಾರ್ಯಕ್ರಮದ ಮುಂದಿನ ಹಂತ ಪುಸ್ತಕ ಬಿಡುಗಡೆ 2024-25ನೇ ಸಾಲಿನಲ್ಲಿ 8, 9, 10ನೇ ತರಗತಿಗಳ ಮಕ್ಕಳಿಗೆ ನೀಡುವಂತಹ ಒಂದು ಅಭ್ಯಾಸ ಪುಸ್ತಕವನ್ನ ಈ ಒಂದು ವೇದಿಕೆ ಮೂಲಕ ಬಿಡುಗಡೆಗೊಳಿಸಬೇಕೆಂದು ವೇದಿಕೆಯ ಮೇಲೆ ಆಸೀನರಾಗಿರತಕ್ಕಂಥ ಎಲ್ಲ ಗಣ್ಯರಲ್ಲೂ ಕೂಡ ಕೋರುತ್ತೇನೆ. ಜೋರಾದ ಚಪ್ಪಾಳೆಯ ಮೂಲಕ ಈ ಒಂದು ಪುಸ್ತಕ ಬಿಡುಗಡೆ ಸಮಾರಂಭವನ್ನು ಸಹಕರಿಸಬೇಕೆಂದು ಕೋರುತ್ತೇನೆ. ಈ ವೇದಿಕೆಯಲ್ಲಿ ಬಿಡುಗಡೆಗೊಳಿಸುತ್ತಿರುವ ವರ್ಕ್ ಬುಕ್ ಅನ್ನ ನಮ್ಮ ಎಲ್ಲ ವಸತಿ ಶಾಲೆಗಳ 8, 9, 10ನೇ ತರಗತಿಗಳ ಮಕ್ಕಳಿಗೆ ಒಂದು ಅಭ್ಯಾಸ ಪುಸ್ತಕವಾಗಿರುತ್ತದೆ. ಈ ಪುಸ್ತಕವನ್ನ ಎಲ್ಲ ವಸತಿ ಶಾಲೆ ಮಕ್ಕಳಿಗೆ ನಾವು ತಲುಪಿಸುವಂತಹ ಒಂದು ಕೆಲಸವನ್ನ ಮಾಡ್ತೇವೆ. ನಮ್ಮ 2024-25ನೇ ಶೈಕ್ಷಣಿಕ ಸಾಲಿನಲ್ಲಿ ಮಕ್ಕಳಿಗೆ ನೀಡುವಂತಹ ಅಭ್ಯಾಸ ಪುಸ್ತಕವನ್ನು ಬಿಡುಗಡೆಗೊಳಿಸಿದಂತಹ ಎಲ್ಲ ಅತಿಥಿ ಗಣ್ಯರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಮುಂದಿನ ಹಂತ ಅತಿಥಿಗಳ ನುಡಿಗಳು. ಮೊದಲಿಗೆ ಕಾರ್ಯಕ್ರಮವನ್ನು ಕುರಿತಂತೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಶ್ರೀಯುತ ನಾಗೇಶ್ ಅವರು, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಜಂಟಿ ನಿರ್ದೇಶಕರು, ಇವರು ಕಾರ್ಯಕ್ರಮವನ್ನು ಕುರಿತಂತೆ ಒಂದೆರಡು ಮಾತುಗಳನ್ನು ಆಡಬೇಕೆಂದು ಈ ಮೂಲಕ ಅವರಲ್ಲಿ ಕೋರುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಉನ್ನತ ಯುನೈಟೆಡ್ ಎಫರ್ಟ್ಸ್ನ ಎಲ್ಲ ಕಾರ್ಯಕ್ರಮಗಳಿಗೆ ಹಾಗೂ ಇಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ಕ್ರೈಸ್ನ ಡಿಸಿಒಗಳು, ಇತರ ಶಿಕ್ಷಕರು. ಲಾಸ್ಟ್ ಇಯರು ಉನ್ನತ ಯುನೈಟೆಡ್ ಎಫರ್ಟ್ಸ್ನವರು ನಮ್ಮಲ್ಲಿ ತಮಗೆಲ್ಲ ಗೊತ್ತಿರೋ ಹಾಗೆ ಸಾಕಷ್ಟು ಸಂಸ್ಥೆಗಳು ತಮ್ಮ CSR ಆ್ಯಕ್ಟಿವಿಟೀಸ್ನಲ್ಲಿ ನಮ್ಮಲ್ಲಿ ಇನ್ ಕೊಲಾಬ್ರೇಷನ್ ವಿತ್ ಕ್ರೈಸ್ ಸಾಕಷ್ಟು ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡ್ತಾಯಿದ್ದಾರೆ. ಸೊ ಇವರು ಲಾಸ್ಟ್ ಇಯರು ನಮ್ಮಲ್ಲಿ ನನಗೆ ರಿಮೆಂಬರ್ ಫಸ್ಟ್ ಬಂದಾಗ ರಾಮನಗರದಿಂದ ಸ್ಟಾರ್ಟ್ ಮಾಡಿದ್ರು. ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ಮಹೇಶ್ ವಾಸ್ ದೇರ್. ನಾನು ಮಹೇಶ್ ಫಸ್ಟ್ ಮಾತಾಡಿದ್ರು. ಸೊ ಇಟ್ ಆಲ್ ಸ್ಟಾರ್ಟೆಡ್ ಫ್ರಮ್ ರಾಮನಗರ. ತದನಂತರ ಅವರು ಬೇರೆ ಬೇರೆ ಜಿಲ್ಲೆಗಳು ಕೂಡ ನಾವು ವಿಸ್ತರಿಸಬೇಕು ಅಂತ ಕೇಳ್ಕೊಂಡಾಗ ಅದನ್ನು ನಾವು ಬೇರೆ ಜಿಲ್ಲೆಗಳಲ್ಲಿ ಕೂಡ ಅನುಷ್ಠಾನ ಮಾಡಲಿಕ್ಕೆ ಅನುವು ಮಾಡಿಕೊಟ್ರು. ಅವರು ನಾವು ಬೇರೆ ಬೇರೆ ಸಂಸ್ಥೆಗಳ ಮೂಲಕ ಸ್ಟೆಮ್ ಅಷ್ಟೇ ಮಾಡ್ತಿದ್ವಿ. ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್, ಮ್ಯಾಥಮೆಟಿಕ್ಸ್ಗೆ ಅಷ್ಟೇ ಒತ್ತು ಕೊಡ್ತಾ ಇದ್ವಿ. ಇವರು ಸೆಂಟ್ರಲ್ ಎ ಸೇರಿಸಿ ಸ್ಟೀಮ್ ಅಂತ ಮಾಡಿದ್ರು. ಅಂದರೆ ದೇ ಇನ್ಕ್ಲೂಡೆಡ್ ಆರ್ಟ್ಸ್ ಆಲ್ಸೋ. ಅಪಾರ್ಟ್ ಫ್ರಮ್ ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾಥಮೆಟಿಕ್ಸ್, ದೇ ಇನ್ಕ್ಲೂಡೆಡ್ ಆರ್ಟ್ಸ್ ಆಲ್ಸೋ. ಸೊ ದೇ ಆರ್ ಫೋಕಸಿಂಗ್ ಆನ್ ದೀಸ್ 4 ಆ್ಯಕ್ಟಿವಿಟೀಸ್. ಜೊತೆಗೆ ಕ್ಯಾರಿಯರ್ ಪ್ಲ್ಯಾನಿಂಗು ಭಾಳ ಇಂಪಾರ್ಟೆಂಟ್ ಆಗ್ತದೆ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ. ನಾವು ಅವರಿಗೆ ಬೋರ್ಡ್ ಎಕ್ಸಾಮಿನೇಷನ್ಸು ಅಥವಾ ಬೇರೆ ಬೇರೆ ಥರದ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸು ಪ್ರಿಪೇರ್ ಮಾಡ್ತಿರ್ತೀವಿ. ಆದರೆ ಅವ್ರಿಗೊಂದು ಕ್ಲಾರಿಟಿ ಇರೋದಿಲ್ಲ. ವಾಟ್ ಆರ್ ದಿ ಆಪ್ಷನ್ಸ್ ಅವೈಲೇಬಲ್ ಆಫ್ಟರ್ 10th, ಆಫ್ಟರ್ 12th ಅಂತ ಭಾಳ ಜನಕ್ಕೆ ಇರೋದಿಲ್ಲ. ನಾವು ಆ ನಿಟ್ಟಿನಲ್ಲಿ ಕೂಡ ನಾವು ಕ್ಯಾರಿಯರ್ ಪ್ಲ್ಯಾನಿಂಗ್ ಆ್ಯಂಡ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮು ಲಾಸ್ಟ್ ಇಯರ್ ಮಾಡಿದ್ವಿ. ಈ ವರ್ಷವೂ ಕೂಡ ನಾವು ಮಾಡ್ತೀವಿ. ಅದರಲ್ಲಿ ಒಂದು ಭಾಗ ಕೆರಿಯರ್ ಪ್ಲ್ಯಾನಿಂಗ್ ಆದರೆ ನಾವು ಅಲ್ಲಿ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೂಡ ಸೈನ್ಸು, ಮ್ಯಾಥಮೆಟಿಕ್ಸ್ಗೆ ಹೆಚ್ಚಿನ ಒತ್ತು ಕೊಟ್ಟು ಅದು ಹೇಳ್ಕೊಡ್ತಕ್ಕಂಥ ಕಾರ್ಯಕ್ರಮ ಆಗ್ತಾಯಿದೆ. ಇಲ್ಲಿ ಇವರು ಕೆರಿಯರ್ ಪ್ಲ್ಯಾನಿಂಗ್ನ ಬಗ್ಗೆ ಹೆಚ್ಚಿನ ಫೋಕಸ್ ಮಾಡ್ತಾಯಿದ್ದಾರೆ. ಆಗಲಿ, ಭಾಳ ಸಂತೋಷ. ಯಾಕಂದರೆ ಭಾಳಷ್ಟು ಕೆರಿಯರ್ಸ್ ಇರಬೇಕಾದ್ರೆ ಬರೀ ನಾವು ಪರಿಪೂರ್ಣವಾಗಿ ಒಂದೇ ಸಂಸ್ಥೆಯವರು ಎಲ್ಲ ಹೇಳ್ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ದೇ ಆರ್ ಕಾಂಪ್ಲಿಮೆಂಟಿಂಗ್ ಅವರ್ ಎಫರ್ಟ್ಸ್. ವಾಟ್ ಎವರ್ ಎಫರ್ಟ್ಸ್ ಬೀನ್ ಮೇಡ್ ಬೈ ದಿ ಕ್ರೈಸ್, Another United efforts are also complementing the efforts in creating that awareness among the children. ಭಾಳಷ್ಟು ಜನ ಗ್ರಾಮೀಣ ಭಾಗದ ಮಕ್ಕಳಿಗೆ ಟ್ಯಾಲೆಂಟ್ ಇರ್ತದೆ. ದಟ್ ಹ್ಯಾಸ್ ಬೀನ್ ಪ್ರೂವ್ಡ್ ಇನ್ ದಿ ರೀಸೆಂಟ್ 2024 SSLC ಎಕ್ಸಾಮಿನೇಷನ್. ಮಾನ್ಯ ಮುಖ್ಯಮಂತ್ರಿಗಳು, ಎಂಟೈರ್ ಸರ್ಕಾರ ಹಾಗೂ ಸಮಾಜ ಕ್ರೈಸ್ನ ಒಂದು ಗುರುತಿಸುವಂಥ ಕೆಲಸ ಆಯಿತು. ನಿಮ್ಮಗಳೆಲ್ಲ ಶ್ರಮ ಏನಿತ್ತು ಅದು ನಿರಂತರವಾಗಿ ಕಳೆದ 25 ವರ್ಷಗಳಿಂದ ನಡ್ಕೊತ ಬಂದಿದ್ರೂ ಕೂಡ ಅನ್ಫಾರ್ಚುನೇಟ್ಲಿ ವಿ ಆರ್ ಇನ್ ದಿ ನ್ಯೂಸ್ ಫಾರ್ ರಾಂಗ್ ರೀಸನ್ಸ್ ಆಲ್ವೇಸ್. ಒಂದು ದೊಡ್ಡ ಸಂಸ್ಥೆ ನಡೆಸ್ಬೇಕಾದ್ರೆ ಲಕ್ಷಾಂತರ ಜನ ಮಕ್ಕಳಿದ್ದಾಗ ಸಣ್ಣ ಪುಟ್ಟ ಲೋಪದೋಷಗಳಿರ್ತದೆ. ಆದರೆ ಈಗಿನ ವ್ಯವಸ್ಥೆ ಹೆಂಗಾಗಿದೆ ಅಂತಂದರೆ
ಕಡ್ಡಿನೇ ಗುಡ್ಡ ಮಾಡಿ ತೋರಿಸ್ತಾರೆ. ಸೊ ಹಾಗಾಗಿ ಬಟ್ ಫಾರ್ಚುನೇಟ್ಲಿ ದಿಸ್ ಟೈಮ್ ನಮ್ಮ ಮಕ್ಕಳು ಫಸ್ಟು ಥರ್ಡ್ ರ್ಯಾಂಕ್ ಬಂದಿದ್ದರಿಂದ ಅದೆಲ್ಲ ಕಡೆನೂ ಹೈಲೈಟ್ ಆಗಿ ರೈಸ್ಗೆ ಆಮೇಲೆ ನೀವುಗಳೆಲ್ಲ ಹಾಕಿರ್ತಕ್ಕಂಥ ಶ್ರಮಕ್ಕೆ ಒಂದು ರೆಕಗ್ನಿಷನ್ ಅಂತ ಸಿಕ್ತು ಅಂತ ನಾನಾದರೂ ಭಾವಿಸ್ತೀನಿ. ಯಾಕಂದರೆ ನಾವು ಏನೇ ಎಫರ್ಟ್ಸ್ ಹಾಕಿದ್ರೆ ಇಷ್ಟು ವರ್ಷಗಳು ಈ ಮಟ್ಟದ ರೆಕಗ್ನಿಷನ್ ನಮಗೆ ಸಿಕ್ಕಿರಲಿಲ್ಲ. ಇಟ್ ಹ್ಯಾಸ್ ಬೀನ್ ಎ ಕಂಟಿನ್ಯೂಸ್ ಎಫರ್ಟ್. ಬಟ್ ಆ ಮಕ್ಕಳು ಮಾಡಿದ್ರಿಂದ ಮೊನ್ನೆ ಪ್ರಧಾನ ಕಾರ್ಯದರ್ಶಿಗಳು ಸಮಾಜ ಕಲ್ಯಾಣ ಮಣಿವಣ್ಣನ್ ಸರ್ ಅವರು ಹೇಳಿದಂಗೆ ದೇ ಸಿಂಗಲ್ ಹ್ಯಾಂಡೆಡ್ಲಿ ಬ್ರಾಟ್ ಆಲ್ ದಿ ಫೋಕಸ್ ಆನ್ ಕ್ರೈಸ್ ಇದೆ, ನಡೀತಾ ಇದೆ, ಚೆನ್ನಾಗಿದೆ ರಿಸಲ್ಟ್ಸ್ ಅನ್ನೋದೊಂದು ಸಮಾಧಾನಕರ ವಿಷಯ ಸರ್ಕಾರ ಮಟ್ಟದಲ್ಲಿ ಇತ್ತು. ಆದರೆ ಈ ಲೆವೆಲ್ಗೆ ನಮಗೆ ರೆಕಗ್ನಿಷನ್ ಯಾವತ್ತೂ ಸಿಕ್ಕಿರಲಿಲ್ಲ. ಸೊ ಅದು ಈ ಸತಿ 2024ನ ರಿಸಲ್ಟ್ಸ್ ಮೂಲಕ ನಮ್ಮ ಕ್ರೈಸ್ಗೆ ಎಂಟೈರ್ ನಮ್ಮ ಪ್ರಾಂಶುಪಾಲರು, ಶಿಕ್ಷಕರು, ಸಿಬ್ಬಂದಿಗಳಿಗೆ ಆ ಕ್ರೆಡಿಟ್ ಹೋಯಿತು. ಇಷ್ಟು ವರ್ಷಗಳು ಮಾಡಿದ ಶ್ರಮ ಒಂದು ರೆಕಗ್ನಿಷನ್. ಬಟ್ ಯು ಶುಡ್ ನಾಟ್ ರೆಸ್ಟ್ ಹಿಯರ್. ಅಚೀವಿಂಗ್ ಈಸ್ ಎಷ್ಟು ಕಷ್ಟನೋ ಅದನ್ನು ಉಳಿಸ್ಕೊಳೋದು ಕೂಡ ಇನ್ನೂ ಹೆಚ್ಚು ಕಷ್ಟ. ಸೊ ಇವಾಗ ನಮ್ಗೆ ಬಂದಿರ್ತಕ್ಕಂಥ ರೆಕಗ್ನಿಷನ್ ನಾವು ಅದನ್ನ ಕಂಟಿನ್ಯೂ ಮಾಡ್ಕೊಂಡಿದ್ವಿ ಅಂತಂದರೆ ನಮ್ಮ ವಿ ಹ್ಯಾವ್ ಟು ಕೀಪ್ ಆನ್ ಇಂಪ್ರೂವಿಂಗ್ ಆನ್ ಅವರ್ ಪರ್ಫಾರ್ಮೆನ್ಸ್. ಆಮೇಲೆ ಇದಕ್ಕೆಲ್ಲ ಒಂದು ಸಾರ್ಥಕತೆ ಯಾವಾಗ ಬರ್ತದೆ ಅಂತಂದಾಗ ಮಕ್ಕಳು ಫ್ಯೂಚರಲ್ಲಿ ಜಸ್ಟ್ ಬೋರ್ಡ್ ಎಕ್ಸಾಮಿನೇಷನಲ್ಲಿ ಒಂದಷ್ಟು ಮಾರ್ಕ್ಸ್ ತೊಗೊಂಡ್ರು ಹೋದ್ರು ಅನ್ನೋದಲ್ಲ, ಫ್ಯೂಚರಲ್ಲಿ ಏನು ಮಾಡ್ತಾರೆ ಅಂತಕ್ಕಂಥದ್ದು ಕೂಡ ಭಾಳ ಇಂಪಾರ್ಟೆಂಟ್ ಆಗ್ತದೆ. ಭಾಳಷ್ಟು ಸಭೆಗಳಲ್ಲಿ ನಾವು ಹೋದಾಗ ಅವ್ರು ಕೇಳೋದಷ್ಟೇ, ಏನು ಮಾಡ್ತಿದ್ದಾರೆ ನಿಮ್ಮ ಮಕ್ಕಳು, PUC ಆದಮೇಲೆ ಏನು ಮಾಡ್ತಿದ್ದಾರೆ, ತದನಂತರ ಗ್ರ್ಯಾಜುಯೇಷನ್ ಆದಮೇಲೆ ಏನಾಗ್ತಿದೆ. ಎಲ್ಲರಿಗೂ ಇವರ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳ ಮಕ್ಕಳಾಗಿರ್ತಕ್ಕಂಥ ಅವರು ಒಂದು ಸರಿಯಾದ ವೃತ್ತಿಯಲ್ಲಿ ತೊಡಗಿಸ್ಕೊಂಡು ಒಂದು ಒಳ್ಳೆಯ ಕೆಲಸಕ್ಕೆ ಹೋಗಿ ಅವ್ರ ಕುಟುಂಬನ ಕೂಡ ಒಂದು ಸಪೋರ್ಟ್ ಮಾಡೋ ಒಂದು ಮಟ್ಟದಲ್ಲಿ ಬಂದರೆ ಇದಕ್ಕೆಲ್ಲ ಸಾರ್ಥಕತೆ. ಅಲ್ಲಿ ಎಂಡ್ ಆಗಬೇಕು. ಬರೀ ಇಲ್ಲಿ SLC ಎಲ್ಲೋ PUC ಎಲ್ಲೋ ಒಂದಷ್ಟು ಮಾರ್ಕ್ಸ್ ತೊಗೊಂಡ್ಬಿಟ್ರೆ ಇಟ್ ಈಸ್ ನಾಟ್ ಅಚೀವಿಂಗ್ ದಿ ಪರ್ಪಸ್. ಸೊ ಆ ನಿಟ್ಟಿನಲ್ಲಿ ನಾವು ಅವ್ರ ಮಕ್ಕಳನ್ನ ಸಿದ್ಧಗೊಳಿಸ್ಬೇಕಲ್ಲ. ವಿ ಕೆನಾಟ್ ಇಂಪೋಸ್, ವಿ ಕ್ಯಾನ್ ಓನ್ಲಿ ಗೈಡ್. ಈ ಥರ ಆಪ್ಷನ್ಸ್ ಇದೆ ಅಂತಂದಾಗ ಮಕ್ಕಳು ಫ್ಯೂಚರಲ್ಲಿ ಅವ್ರಿಗೆ ಏನೇನು ಪೊಟೆನ್ಷಿಯಲ್ ಇದೆ, ಏನು ಅವ್ರಿಗೆ ಆಸಕ್ತಿ, ಯಾವ ಫೀಲ್ಡಲ್ಲಿ ಆಸಕ್ತಿ ಇದೆ, ಆ ಫೀಲ್ಡ್ನ ಚೂಸ್ ಮಾಡ್ಕೊಳ್ಳೋದಕ್ಕೆ ಯಾವತ್ತೂ ಅಷ್ಟೇ ಜೀವನದಲ್ಲಿ ನಾವು ಇಷ್ಟಪಡೋ ಒಂದು ವೃತ್ತಿ ಅಥವಾ ಕೆಲಸನಾದರೆ ನಾವು ಎಷ್ಟೇ ಶ್ರಮ ಆದ್ರೂ ಮಾಡ್ತೀವಿ. ಇಷ್ಟೇಲ್ದಾರ ಕೆಲಸ ಆದರೆ ಯಾರಿಗೂ ಮಾಡ್ಲಿಕ್ಕೆ ಆಸಕ್ತಿ ಇರೋದಿಲ್ಲ. ಬಲವಂತವಾಗಿ ಯಾರನ್ನೂ ಯಾವ ಕೆಲಸವನ್ನು ಮಾಡ್ಸೋಕ್ಕೂ ಭಾಳ ಜನ ಆಗೋದಿಲ್ಲ. ಇವಾಗ ನೀವು ಶಿಕ್ಷಕ ವೃತ್ತಿಯಲ್ಲಿ ಇದ್ದೀರಂದ್ರೆ ನೀವೆಲ್ಲ ಅದನ್ನ ಆರಿಸ್ಕೊಂಡು ಒಂದು ಪ್ಯಾಷನ್ ಇರೋದ್ರಿಂದ ಬಂದಿದ್ರಿ. ಯಾರನ್ನ ಬಲವಂತವಾಗಿ ಬಂದು ಟೀಚಿಂಗ್ ಮಾಡೋಕ್ಕಾಗುತ್ತಾ? ಆಗೋದಿಲ್ಲ. ಸೊ ಹಾಗಾಗಿ ಯಾರ್ಯಾರಿಗೆ ಯಾವ ಕ್ಷೇತ್ರದಲ್ಲಿ ಆಸಕ್ತಿ ಇರುತ್ತೆ ಅಥವಾ ಟ್ಯಾಲೆಂಟ್ ಇರ್ತದೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ಸ್ಕಿಲ್ಸ್ ಇರ್ತದೆ, ಆ ವೃತ್ತಿನ ಆಯ್ಕೆ ಮಾಡ್ಕೊಂಡು ಅವರಿಗೆ ನಾವು ಮಕ್ಕಳು ಕೂಡ ನಾವು ಅದ್ರ ಬಗ್ಗೆ ಮಾಹಿತಿ ಕೊಡಬೇಕು. ಸೊ ಆ ನಿಟ್ಟಿನಲ್ಲಿ ಅನಾಥ ಯುನೈಟೆಡ್ ಎಫರ್ಟ್ಸ್ನವರು ಭಾಳ ಉತ್ತಮ ಕೆಲಸ ಮಾಡ್ತಾಯಿದ್ದಾರೆ. ಈ ಸಂಸ್ಥೆಯವರು ನಮ್ಮ ಎಲ್ಲ ಶೈಕ್ಷಣಿಕ ಚಟುವಟಿಕೆಗಳಿಗೆ ನಮ್ಮ ಶಿಕ್ಷಕ ಸಮಾಲೋಚಕರಾದ ಬಲ್ಶೆಟ್ಟಿ ಸರ್ ಅವರು ಯಾವಾಗೂ ಬೆನ್ನೆಲುಬಾಗಿ ನಿಂತು ನಮಗೆ ಮಾರ್ಗದರ್ಶನ ಕೊಡ್ತಾ ಇರ್ತಾರೆ. ಸೊ ಇದು ಹೇಳಬೇಕು ಅಂತಂದರೆ ಇದರಲ್ಲೂ ಕೂಡ ಇನಿಷಿಯೇಟ್ ಆದ್ರೂ ಕೂಡ ಸರ್ ಅವ್ರ ಜೊತೆ ನಿರಂತರವಾಗಿ ಇಂಟ್ರ್ಯಾಕ್ಟ್ ಮಾಡಿದ್ರಿಂದ ಇನ್ನೂ ಹೆಚ್ಚಿನ ಅವರಿಗೆ ಅವರ ಚಟುವಟಿಕೆಗಳನ್ನ ವಿಸ್ತರಿಸ್ಕೊಳ್ಳೋದಕ್ಕೆ ಅವಕಾಶ ಆಗ್ತಾಯಿದೆ. ಸೊ ಆ ನಿಟ್ಟಿನಲ್ಲಿ ಇನ್ನೂ ಕ್ರೈಸ್ ಸಂಸ್ಥೆಗೆ ಇಲ್ಲಿನ ಪ್ರಾಂಶುಪಾಲರು, ಶಿಕ್ಷಕರು ಹಾಗೂ ಮಕ್ಕಳಿಗೆ ಆ ಸಂಸ್ಥೆಯಿಂದ ಹೆಚ್ಚಿನ ಕೊಡುಗೆ ಬರಲಿ ಅಂತ ನಾನು ಆಶಿಸ್ತಾ ಇವತ್ತಿನ ಕಾರ್ಯಕ್ರಮ ಚೆನ್ನಾಗಾಗಲಿ ಅಂತ ಹಾರೈಸ್ತಾ ನಾನು ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ವೃತ್ತಿ ಯೋಜನೆ ಕಾರ್ಯಕ್ರಮವನ್ನು ಕುರಿತಂತೆ ಒಂದಿಷ್ಟು ಮಾತುಗಳನ್ನು ನೆರವೇರಿಸಿಕೊಟ್ಟಂತಹ ನಮ್ಮ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಜಂಟಿ ನಿರ್ದೇಶಕರಾದ ಶ್ರೀಯುತ ನಾಗೇಶ್ ಸರ್ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಮತ್ತೋರ್ವ ಅತಿಥಿಗಳಾದಂತಹ ಶ್ರೀಯುತ ಬೆಳ್ಳಶೆಟ್ಟಿ ಅವರು ಶೈಕ್ಷಣಿಕ ಸಲಹೆಗಾರರು, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ, ಇವರು ಕಾರ್ಯಕ್ರಮವನ್ನು ಕುರಿತಂತೆ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತೇನೆ. ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಕ್ರೈಸ್ನ ಶಿಕ್ಷಣ ವಿಭಾಗದ ನೇತೃತ್ವವನ್ನು ಅತ್ಯಂತ ಯಶಸ್ವಿಯಾಗಿ, ವಿಶೇಷವಾಗಿ ಅವರು ಕೇವಲ ಆಡಳಿತಗಾರರಲ್ಲ, ಶೈಕ್ಷಣಿಕವಾದಂಥ ಒಂದು ಆಡಳಿತಗಾರರಾಗಿ ಬಹುಶಃ ಸುಮಾರು ಒಂದು ದಿನಕ್ಕೆ 24 ಗಂಟೆ ಅಂದರೆ ಅದರಲ್ಲಿ ಸುಮಾರು 18 ಗಂಟೆ ಬರೀ ಇದೇ ಚಿಂತನೆಯನ್ನು ಮಾಡ್ತಾ ಇರುವಂಥ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂತಹ ಒಂದು ಅಭಿಪ್ರಾಯವನ್ನು ಸರ್ಕಾರಕ್ಕೆ, ಇಲಾಖೆಗೆ ಕೊಡ್ತಾ ಶಿಕ್ಷಣ ವಿಭಾಗವನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥ ಸನ್ಮಾನ್ಯ ನಾಗೇಶ್ ಸರ್ ಅವರೇ, ತಪಸ್ವಿ ಮೇಡಮ್ ಅವರೇ, ಮತ್ತು
ಕಾರ್ತಿಕ್ ಪಿಂಟು ಅವ್ರು ಎಷ್ಟು ಸಾರಿ ಬರ್ತಾರೆ ಪಾಪ. ಅವ್ರನ್ನ ನೋಡಿದ್ರೆ ನಮಗೆ ಒಂದು ರೀತಿ ಅವರು ಮತ್ತು ಸುಮಾ ಯಾವಾಗಲೂ ನಮಗೆ ಆಶ್ಚರ್ಯ ಅನಿಸುತ್ತೆ. ಸೊ ಐ ಥಿಂಕ್ ಒಂದು ಕಾರ್ಯ ಸರ್ಕಾರಿ ಸಂಸ್ಥೆಯ ಜೊತೆಗೆ ಸರ್ಕಾರದ ಜೊತೆಗೆ ವ್ಯವಹಾರ ಮಾಡಬೇಕಾದ್ರೆ ಅಥವಾ ಏನು ಸಂಸ್ಥೆಯ ಉದ್ದೇಶ ಇಟ್ಕೊಂಡಿದೆ ಅದನ್ನು ಪೂರೈಸಬೇಕಾದ್ರೆ ಈ ರೀತಿಯಾದಂಥ ಒಂದು ಒತ್ತಾಸೆಗಳು ಬರಬೇಕಾಗುತ್ತೆ ಎಲ್ಲರಿಗೂ. ಜೊತೆಗೆ ನಿಮಗೆ ಪ್ರಶ್ನೆ ಯಾಕೆ ನಮ್ಮನ್ನು ಇಲ್ಲಿ ಕರೆಸಿದ್ದೀರಿ ಅನ್ನೋದು ಒಂದು ಪ್ರಶ್ನೆ ಬಂದಿದೆ. ಜೊತೆಗೆ ಈಗೆಲ್ಲ ಆನ್ಲೈನ್ ಯುಗ ಮತ್ತು ಆನ್ಲೈನಲ್ಲಿ ಇಷ್ಟೆಲ್ಲ ಹೇಳ್ಬಿಡ್ಬೋದಾಗಿತ್ತಲ್ಲ ಅನ್ನೋದು ಎಲ್ಲರ ಮನಸ್ಸಿನಲ್ಲೂ ಇರುತ್ತೆ. ಆದರೆ ಒಂದು ವಿಷಯ ಏನಂತಂದರೆ ತಾವೊಂದು ಶಕ್ತಿ, ತಮ್ಮನ್ನು ನೋಡುವಂಥ ಸೌಭಾಗ್ಯ ನಮಗೆಲ್ಲ ಸಿಕ್ಕಿದೆ. ಏಕೆಂದರೆ ನೀವು ಶಾಲೆಯನ್ನು ನಡೆಸ್ತಾ ತಮಗೆ ಎಷ್ಟು ಅವಕಾಶ ಇದೆಯೋ ಅಷ್ಟು ಮಾರ್ಗದರ್ಶನವನ್ನು ಇತರ ತಮ್ಮ ಸ್ನೇಹಿತರಿಗೆ ಕೊಡುವಾಗ ಅಲ್ಲಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಯಾಕೆಂದರೆ ನಾವೆಲ್ಲ ಪೊಲೀಸ್ ಏನ್ರಿ ಹೇಳ್ತೀರಿ ಅಂತ ಕೇಳ್ಬೋದು. ಆದರೂ ಇಲಾಖೆಯ ಒಂದು ಮಾಹಿತಿಯನ್ನು ಅನಿವಾರ್ಯವಾದ ಪರಿಸ್ಥಿತಿ ಇದೆ. ಯಾಕೆಂದರೆ ಜಿಲ್ಲಾ ಹಂತದಲ್ಲಿ ಬೇರೆ ನಮಗೆ ತುಂಬ ಹತ್ತಿರದಲ್ಲಿ ಸಪೋರ್ಟ್ ನೀಡುವಂಥ ಒಂದು ವ್ಯವಸ್ಥೆ ಅಂದರೆ ನೀವೇನು. ಸೊ ಹಾಗಾಗಿ ಬಹುಶಃ ತಮ್ಮಗಳ ಮೂಲಕ ತಮ್ಮ ಒಂದು ಏನು ಕಾರ್ಯಕ್ರಮ ಇದೆ ಅದನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವಂಥದ್ದು ಒಂದು ಭಾಗ. ಕೆಲವೊಮ್ಮೆ ಮಾತಿನಲ್ಲಿ ಅಥವಾ ಆನ್ಲೈನಲ್ಲಿ ಹೇಳಿದ್ರೆ ಕೆಲವೊಮ್ಮೆ ಅದು ಆಗೋದಿಲ್ಲ ಚಟುವಟಿಕೆಗಳ ಮೂಲಕ. ಏಕೆಂದರೆ ನಾವೆಲ್ಲ ಬೇಸಿಕಲಿ ವಿ ಆರ್ ಆಲ್ ಟೀಚರ್ಸ್, ಶಿಕ್ಷಕರು ನಾವೆಲ್ಲ ಬೇಸಿಕಲಿ. ಯಾವುದೇ ಹುದ್ದೆ ಇರಲಿ, ಈವನ್ ಕಮಿಷನರ್ ಇದ್ದರೂ ಅವರು ಟೀಚರೇ, ನಾವೆಲ್ಲ ಶಿಕ್ಷಕರಾಗಿರುವಾಗ ಚಟುವಟಿಕೆಗಳ ಮೂಲಕ ಅರ್ಥೈಸ್ಕೊಂಡು ಮತ್ತು ಹೇಳುವಾಗ ಸ್ವಲ್ಪ ಅರ್ಥ ಮಾಡ್ಕೊಳ್ಳದೇ ಇರೋ ವಿಷಯನ ಯಾವ ರೀತಿನಲ್ಲಾದರೂ ಬೇಕಾದರೆ ಕಮ್ಯುನಿಕೇಟ್ ಮಾಡ್ಬೋದು. ಆದರೆ ಅರ್ಥ ಮಾಡಿಕೊಂಡ್ರೆ ಅದನ್ನು ಸರಿಯಾದ ರೀತಿಯಲ್ಲಿ ಕಮ್ಯುನಿಕೇಟ್ ಮಾಡಲಿಕ್ಕೆ ಆಗುತ್ತೆ ಅನ್ನೋ ದಿಸೆಯಲ್ಲಿ ಕರೆಸಿದ್ದಾರೆ. ತಮಗೆ 2-3 ರೋಲ್ ಇದೆ, ಆಮೇಲೆ ನಾವು ಪ್ಲ್ಯಾನಿಂಗ್ ಮಾಡುವಾಗ ಹೇಳ್ತಾರೆ ಏನಂತೇಳಿ ಇರಲಿ. ಆದರೆ ಮುಖ್ಯವಾಗಿ ಸರು ಮಾತನಾಡ್ತಾ ಇನಾಗ್ಯುರೇಷನನ್ನು ಒಂದು ಗಿಡಕ್ಕೆ ನೀರು ಹಾಕೋದ್ರ ಮೂಲಕ ಮಾಡಿದ್ದಾರೆ ಜಂಟಿ ನಿರ್ದೇಶಕರು. ಅದರ್ಥ ಯಾವುದೇ ಕಾರ್ಯಕ್ರಮ ಬೆಳೀಲಿ ಅಂತ. ಅದು ಬೇರೆ ರೀತಿಯಲ್ಲಿ ಇದು ಯಾಕೆ ಬೆಳಿಬೇಕು ಅಂತಂದರೆ ತಮಗೆ ಗೊತ್ತಿದೆ, ಬಹುಶಃ ಇದು ನಾವು ಬಿಯಾಂಡ್ ಟೆಕ್ಸ್ಟ್ ಬುಕ್ಸ್ ಅಂತ, ನಾವು ಕೇವಲ ಪಠ್ಯಪುಸ್ತಕದಿಂದ ಆಚೆ ಜಿಗಿಬೇಕು. ಮಕ್ಕಳು ಹೊರಗಡೆ ಬಂದು ಓದಬೇಕು, ಲೈಬ್ರರಿನಲ್ಲಿ ಹೆಚ್ಚು ಕಾಲ ಕಲಿಬೇಕು, ಹೆಚ್ಚು ಪುಸ್ತಕಗಳನ್ನು ಓದಬೇಕು, ಹೆಚ್ಚು ಜ್ಞಾನವಂತರಾಗಬೇಕು ಅನ್ನೋದಾದರೆ ಸೊ ಕೇವಲ ಪಠ್ಯಪುಸ್ತಕ ಅಷ್ಟೇ ಅಲ್ಲ, ಅದರಿಂದ ಆಚೆ ಅನೇಕ ವಿಷಯಗಳಿದೆ ಅನ್ನೋದನ್ನು ಇಲ್ಲಿ ನಮಗೆ ಇದು ಒಂದು ಭಾಗ. ಮತ್ತು ನಾನು ಕಾರ್ತಿಕ್ ಅವರು ಸುಮಾ ಮೇಡಮ್ ಜೊತೆ ಮಾತನಾಡುವಾಗ ನೋಡಿ, ನಾವು ಇಂಗ್ಲೀಷ್ ಮೀಡಿಯಂ ಶಾಲೆ ನಡೆಸ್ತಾ ಇದ್ದೀವಿ. ಸೊ ಹಾಗಾಗಿ ನಮ್ಮ ಪ್ರಕ್ರಿಯೆಯಲ್ಲಿ ತಾವು ಇಂಗ್ಲೀಷನ್ನು ಸೇರಿಸಿ, ಅಂದರೆ ಇದನ್ನು ಕಲಿಸುವಾಗ ಇದೊಂದು ಕಾಂಟೆಕ್ಸ್ಟ್ ಆಗುತ್ತೆ. ಅಂದರೆ ಸೆಂಟೆನ್ಸ್ ಫಾರ್ಮೇಷನ್ ಆಗಲಿ ಅಥವಾ ಆ ಒಂದು ವೃತ್ತಿಯನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗಲಿ, ಅದರಿಂದ ಅವರು ಬೈಲಿಂಗ್ವೇಲ್ ಮಾಡಿ ಅಂತ ಹೇಳಿದ್ರು, ಅವರು ಬೈಲಿಂಗ್ವೇಲ್ ಮಾಡಿದ್ದಾರೆ ಇದರಲ್ಲಿ. ಸೊ ದಟ್ ಬಹುತೇಕ ಅಂದರೆ ಫಸ್ಟ್ ಜಾಸ್ತಿ ಇಂಗ್ಲೀಷನ್ನು ಬಳಸ್ರಿ, ಬಟ್ ಅರ್ಥ ಆಗದೇ ಇದ್ರೆ ಕನ್ನಡ ಬಳಸಿ ಅರ್ಥ ಆಗದೇ ಇಂಗ್ಲೀಷ್ ಬೇಡ ಅಂತ ಅನ್ನೋ ಒಂದು ಮೆಸೇಜ್ ಹೋಗಲಿ ಅನ್ನೋ ದೃಷ್ಟಿಯಲ್ಲಿ ರಿಕ್ವೆಸ್ಟ್ ಮಾಡಿದ್ವಿ. ಐ ಥಿಂಕ್ ಸಂಸ್ಥೆಗೆ ಧನ್ಯವಾದ. ಏಕೆಂದರೆ ನಾವು 1 ಗಂಟೆ ತೆಗಿತೀವಿ, ಅರ್ಧ ಗಂಟೆ ತಗೊಳ್ತೀವಿ, ಪ್ರಾಬ್ಲಮ್ ಇಲ್ಲ. ಆದರೆ ವಿದ್ಯಾರ್ಥಿ ಇದ್ರ ಮೂಲಕವಾಗಿ ನಾವು ಕೇವಲ ಪಾಠ ಅಥವಾ ಪದ್ಯ ಅದನ್ನು ಬಯಾಟ್ ಮಾಡೋದು ಬೇಕಾಗಿಲ್ಲ. 5 ದಿವಸದಲ್ಲಿ ಮಾಡಿದ್ದಾರೆ. ಥ್ಯಾಂಕ್ ಯು. ಅದು ಇಲ್ಲಿ ಒಳಗೊಂಡಿದೆ. ಎರಡನೇದು ತಮಗೆ ಗೊತ್ತಿದೆ, ಬಹುಶಃ ಈಗಿನ ಒಂದು ತಂತ್ರಜ್ಞತೆ ಮತ್ತು ಟೆಕ್ನಾಲಜಿ ಎಲ್ಲ ಸಮ್ಮಿಳಿತವಾಗಿರೋದ್ರಿಂದ ಈಗಿನ ನಾವೇನು ಎಜುಕೇಷನ್ ಕೊಡ್ತೀವಿ, ಸೊ VTU ನಮ್ಮ ಇವರು VC ಅವರು ಹೇಳೋ ಪ್ರಕಾರ ಪ್ರಸ್ತುತವಾಗಿರುವಂಥ ಎಜುಕೇಷನ್ ಏನು ಕೊಡ್ತಾ ಇದ್ದೀವಿ, ನಾನು 10 ವರ್ಷಕ್ಕೆ ಇದರಿಂದ ಏನು ಉಪಯೋಗ ಆಗೋದಿಲ್ಲ ಅಂತ. ಸೊ ದಟ್ ಅದರ ಅರ್ಥ ಏನಂತಂದರೆ ಬಹುಶಃ ನಾವು ಮಕ್ಕಳಲ್ಲಿ ಸ್ಕಿಲ್ಸನ್ನು, ಕೌಶಲ್ಯಗಳನ್ನು ಜಾಸ್ತಿ ಬೆಳೆಸುವಂಥದ್ದಕ್ಕೆ ಸ್ವಲ್ಪ ಪೂರಕವಾಗಿ ಬರುತ್ತೆ. ಆಮೇಲೆ ತಿಳುವಳಿಕೆ ಮಟ್ಟ ಮಕ್ಕಳಲ್ಲಿ ಸ್ವಲ್ಪ ಇಂಪ್ರೂವ್ ಆಗುತ್ತೆ. ಆಮೇಲೆ ಈಗಿನ ಮಕ್ಕಳಲ್ಲಿ ತಿಳುವಳಿಕೆ ಮಟ್ಟ ಮೊದಲಷ್ಟು ನಮ್ಮಷ್ಟು ದೊಡ್ಡ ಇಲ್ಲ. ಈಗ ನಾವೆಲ್ಲ ಓದುವಾಗ ಇವರು ಶಿಕ್ಷಕರು ಹೇಳೋದೇ ಅಷ್ಟೇ, ಅದನ್ನು ನೋಟ್ಸ್ ಬರ್ಕೊಂಡು ಮಾತ್ರ ಓದ್ತಿದ್ವಿ ನಾವು ಹಿಂದೆ. ಆದರೆ ಈಗ ಆಗಿಲ್ಲ. ಮಕ್ಕಳಲ್ಲಿ ತಿಳುವಳಿಕೆ ಜ್ಞಾನ ಜಾಸ್ತಿ ಆಗಿದೆ ಮತ್ತು ಹೇಳುವಂಥದ್ದನ್ನು ತಿಳ್ಕೊಳ್ಳುವಂಥದ್ದು ಮತ್ತು ಅದನ್ನು ಫಾಸ್ಟಾಗಿ ಅರ್ಥ ಮಾಡ್ಕೊಳ್ತಾರೆ. ಅದರಿಂದ ಪೋಷಕರು ಮಕ್ಕಳ ಒಂದು ವೃತ್ತಿಯನ್ನು ಅವರು ಆಯ್ಕೆ ಮಾಡಬೇಕು ಅನ್ನುವಂಥ ಕಾಲ ಈಗ ಸ್ವಲ್ಪ ಕಡಿಮೆ ಆಗಿದೆ. ಅಂದರೆ ಇಲ್ಲಿ ವಿದ್ಯಾರ್ಥಿಗಳೇ ಚಾಂಪಿಯನ್ಸ್ ಆಗುವಂಥ ಚಾನ್ಸಸ್ಸು ಜಾಸ್ತಿ ಇದೆ. ಯಾಕೆಂದರೆ ನಮಗೆ ಬರುವಂಥ ಮಕ್ಕಳ ಒಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡು
ಅಥವಾ ಅವರ ಒಂದು ಈ ನಮಗೇನೆ ಏನಾದರೂ ನಮ್ಮ ಮಕ್ಕಳಿಗೆ ಗೈಡ್ ಮಾಡಬೇಕು ಅಂತಂದರೆ ಬಹುಶಃ ಈಗ ಅವ್ರು ಕೇಳೋದಿಲ್ಲ, ಅವರೇನೆ ಅವ್ರದ್ದೇ ಆದಂಥ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡಿರ್ತಾರೆ. ಅದರಿಂದ 8th 9th 10th ಮಕ್ಕಳು ಅವ್ರಿಗೆ ಸ್ವಲ್ಪ ನಾಲೆಡ್ಜ್ ಇದೆ, ಆದರೆ ಒಂದು ಸ್ವಲ್ಪ ಅವ್ರಿಗೆ ದಿಕ್ಕು ತೋರಿಸೋದಕ್ಕೆ ಇದೊಂದು ಕಾಲ ಆಗುತ್ತೆ. ಹಾಗೆಯೇ ಇನ್ನು ನಾವು ಲರ್ನಿಂಗ್ ಟೈಮ್ ಅಂತ ಕರಿತೀವಿ, LOT, ಲರ್ನಿಂಗ್ ಆಪರ್ಚುನಿಟಿ ಟೈಮ್ ಆ್ಯಂಡ್ ಆಲ್ಸೋ ಲರ್ನಿಂಗ್ ಟೈಮ್. ನಮಗಿರೋದೇ ನಮ್ಮ ಅವಧಿಗಳು 45 ಪೀರಿಯಡ್. ಅದರಲ್ಲಿ ಬೇರೆ ಬೇರೆ ಸಂಸ್ಥೆಗಳು ಬರ್ತಾರೆ. ಸೊ ತುಂಬ ಜುಡಿಷಿಯಸ್ ಆಗಿ ನಾವು ನಮ್ಮ ಶಾಲೆಗಳಲ್ಲಿ ಇದನ್ನು ಬಳಸ್ತಾ ರೆಸಿಡೆನ್ಷಿಯಲ್ ಇರೋದ್ರಿಂದ ಒಂದು ಅವಕಾಶ ಇದೆ. ಸೊ ಕಲಿಕೆಗೆ ಪೂರಕವಾದಂಥ ಅವಕಾಶ ಇದೆ, ನಾವು ಬಳಸೋದಕ್ಕೆ ಅನುಕೂಲ ಆಗುತ್ತೆ. ವಿಶೇಷವಾಗಿ ಮಕ್ಕಳ ಕಲಿಕೆಗೆ ಪೂರಕವಾಗಿರುವಂತಹ ಒಂದು ವ್ಯವಸ್ಥೆಗೆ ಮತ್ತು ಮಕ್ಕಳಿಗೆ ಒಂದು ಬುಕ್ಕು ಪ್ರತಿ ವಿದ್ಯಾರ್ಥಿಗೂ ಕೊಡ್ತಾರೆ. ಸೊ ಅದರಲ್ಲಿ ಅವರು ಏನು ಕೆರಿಯರ್ ಪಾತ್ ಅಂತ ಇರುತ್ತೆ, ಓದೋದಕ್ಕೆ ಅನುಕೂಲ ಆಗುತ್ತೆ. ಸೊ ಅದು ಯಾರೋ ಶಿಕ್ಷಕರು ಟ್ರೈನಿಂಗ್ ತಗೊಳ್ತಾರೆ ಅದನ್ನು ಅವ್ರು ನಿರ್ವಹಣೆ ಮಾಡ್ತಾರೆ. ಪ್ರಾಂಶುಪಾಲರ ಜವಾಬ್ದಾರಿ ಏನಂತಂದರೆ ತುಂಬ ಇಂಪಾರ್ಟೆಂಟ್. ಅಂದರೆ ಶಾಲೆಯಲ್ಲಿ ಏನೇನು ಪ್ರಕ್ರಿಯೆ ನಡೀತಾ ಇದೆ ಅದನ್ನು ಸ್ವಲ್ಪ ಹದ್ದಿನ ಕಣ್ಣಿಡುವಂಥದ್ದು. ಹಾಗಾದರೆ ಬೇರೆ ಥರ ಅಲ್ಲ, ಸೊ ದಟ್ ನಡೀತಾ ಇದೆಯಾ, ಹೇಗೆ ನಡೀತಾ ಇದೆ ಅನ್ನೋದನ್ನು ಒಂದು ಸ್ವಲ್ಪ ನಾವು ನೋಡುವಂಥದ್ದಾಗಿರುತ್ತೆ. ಸೊ ಕಾರ್ಯಕ್ರಮದ ಅನುಷ್ಠಾನದಲ್ಲಿ ಯಾವುದೇ ಒಂದು ಕಾರ್ಯ ಬಂದರೂ ಸಹ ಪ್ರಾಂಶುಪಾಲರು ಅದನ್ನು ನೋಡಿ ಅದನ್ನು ತಮ್ಮ ಶಾಲೆಗೆ ಅಡಾಪ್ಟ್ ಮಾಡ್ಕೊಳ್ಳುವಂಥದ್ದು, ತಮ್ಮ ಶಾಲೆಗೆ ಅದನ್ನು ಅನ್ವಯ ಮಾಡ್ಕೊಳ್ತಕ್ಕಂಥದ್ದು ಮುಖ್ಯ ಆಗಿದೆ. ಈ ದಿಸೆಯಲ್ಲಿ ತಮ್ಮ ಪಾತ್ರ ತುಂಬ ಇದೆ. ವಿಶೇಷವಾಗಿ ಇದೊಂದು ತಮ್ಮ 16 ಕಾರ್ಯಕ್ರಮದಲ್ಲಿ ಇದು ಒಂದು ಕಾರ್ಯಕ್ರಮ. ಸೊ ಇದು ಸಹ ಪೋಷಕರಿಗೆ ಬಹುಶಃ ನಾವು ಅವರ ಸಭೆಯಲ್ಲಿ ಹೇಳಿದ್ವಿ, ನೀವು ಪೋಷಕರ ಮೀಟಿಂಗ್ ಮಾಡುವಂಥ ಸಂದರ್ಭದಲ್ಲಿ ಇದನ್ನೂ ಸಹ ಪೋಷಕರಿಗೆ ಈ ಮಾಹಿತಿಯನ್ನು ಕೊಡಿ, ಇಂತಿಂಥ ಜಾಬ್ಗಳಿದ್ದಾವೆ ಅನ್ನೋದನ್ನು ಸಣ್ಣ ವಯಸ್ಸಿನಿಂದಲೇ ಅವರು ಅಂದರೆ ಮಕ್ಕಳಿಗೆ ಅದು ಪೋಷಕರು ಹೇಳಿದ್ರು ಸಹ ಒಂದು ಸಪೋರ್ಟಿವ್ ಆಗುತ್ತೆ ಅಂತ ಹೇಳಿದ್ವಿ. ಅದು ಮಾಡ್ತಾರೆ ಅನಿಸುತ್ತೆ. ಥ್ಯಾಂಕ್ ಯು. ಇನ್ನು ಮುಂದಿನ ಘಟ್ಟದಲ್ಲಿ ಬಹುಶಃ ಅವರು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ, ಒಂದು ಅಥವಾ 2 ದಿವಸ ಟೀಚರ್ಸ್ ಮೀಟಿಂಗ್, ಟೀಚರ್ಸ್ ಟ್ರೈನಿಂಗ್ ಇರುತ್ತೆ. ಅನಂತರ ಒಂದು ಸೆಷನ್ ಪ್ರಕಾರ ಅವರು ಲೆಸನ್ ಪ್ಲ್ಯಾನ್ ಪ್ರಕಾರ ಅವರು ತರಗತಿಗಳನ್ನು ಮಾಡುವಂಥದ್ದು. ಮತ್ತು ಬಹುಶಃ ಅವರು ಆ್ಯಪ್ ಒಂದು ಇಟ್ಕೊಂಡಿದ್ದಾರೆ, ಮಾನಿಟರಿಂಗ್ ಆ್ಯಪ್ ಅನಿಸುತ್ತೆ. ಅದು ಜಾಸ್ತಿ ಇಲ್ಲ, ಬಹುಶಃ ಒಂದು 5-10 ನಿಮಿಷದಲ್ಲಿ ಅದನ್ನು ಫಿಲಪ್ ಮಾಡ್ಬೋದು. ಓನ್ಲಿ 10 to 15 ಮಿನಿಟ್ಸ್ ಅಷ್ಟೇ ಅದನ್ನು ಇದು ಮಾಡೋದಕ್ಕೆ. ಅದರಿಂದ ಮಾಹಿತಿ ಕೊಡೋದು ಒಂದು ದೊಡ್ಡ ಇದಲ್ಲ, ಬಟ್ ನೀವು ಏನು ಸ್ಪೆಂಡ್ ಮಾಡ್ತೀರಿ ಅದು ತುಂಬ ಇಂಪಾರ್ಟೆಂಟ್. ಸೊ ಅದರಲ್ಲಿ ತುಂಬ ಮೆಕ್ಯಾನಿಕಲ್ ಆಗಿ ತುಂಬುವಂಥದ್ದು. ಮೊನ್ನೆ ನಾವು ಒಂದು ಮಾಹಿತಿ ತರಿಸಿದ್ವಿ, ನ್ಯಾಷನಲ್ ಲೆವೆಲ್ಗೆ ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅಂತಂದರೆ 64 ಜನ. ತುಂಬ ಸಂತೋಷಪಟ್ಟು ಎಲ್ಲರಿಗೂ ಫೋನ್ ಮಾಡಿದ್ರೆ ಇಲ್ಲ ಸರ್ ನ್ಯಾಷನಲ್ ಲೆವೆಲ್ಗೆ ಹೋಗಿಲ್ಲ, ಸ್ಟೇಟಿಂದ ನ್ಯಾಷನಲ್ಗೆ ಹೋಗಿದ್ದಾರೆ ಅನ್ನೋವಂಥ. ಅಂದರೆ ಮಾಹಿತಿಗಳು ಕೊಡುವಾಗ ಸ್ವಲ್ಪ ತಪ್ಪು ಮಾಡಬಾರ್ದು. ಅದು ಏನಾಗುತ್ತೆ, ಸ್ಟೇಟ್ನಲ್ಲಿ ರಿಫ್ಲೆಕ್ಟ್ ಆಗುತ್ತೆ, ಅವರ ಒಂದು ಏನು ವರದಿಯಲ್ಲಿ ಆಗುತ್ತೆ. ಯಾಕೆ ಅವರು ಪ್ರತಿ ತಿಂಗಳು ಅಥವಾ 3 ತಿಂಗಳಿಗೊಂದು ಒಂದ್ಸರಿ ಮಾಹಿತಿ ತಗೊಳ್ತಾರೆ ಅಂದರೆ, ಎಲ್ಲರೂ ಕೊರತೆ ಇದ್ದರೆ ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡೋಣ, ಅವ್ರ ಜೊತೆ ಮಾತಾಡೋಣ, ಅವ್ರ ಕಷ್ಟ ಏನಿದೆ ಅಂತ ಕೇಳೋಣ. ಯಾಕೆಂದರೆ ಕಷ್ಟ ನಿಮ್ಮ ಹತ್ರನೂ ಇರೋದಿಲ್ಲ, ಸಿಸ್ಟಮಿಕ್ ಪ್ರಾಬ್ಲಮ್ಸ್ ಇರುತ್ತೆ. ಪ್ರಾಬ್ಲಮ್ ಅನ್ನುವಂಥದ್ದು ಕೇವಲ ಶಾಲೆಯಲ್ಲೂ ಇರೋದಿಲ್ಲ, ಇದು ವ್ಯವಸ್ಥೆಯಲ್ಲೂ ಇರುತ್ತೆ. ಸೊ ಹಾಗಾಗಿ ಅದನ್ನು ತಿಳಿ ಮಾಡೋದಕ್ಕೆ ರಾಜ್ಯ ಮಟ್ಟದಲ್ಲಿ ಅವಾಗ ಸಭೆ ಮಾಡ್ತಾರೆ ಜಂಟಿ ನಿರ್ದೇಶಕರ ಅಧ್ಯಕ್ಷತೆಯಲ್ಲಿ. ಸೊ ಒಂದು PMU ಅಂತ ಮಾಡ್ಕೊಂಡಿದ್ದಾರೆ, ಪ್ರಾಜೆಕ್ಟ್ ಮಾನಿಟರಿಂಗ್ ಯೂನಿಟ್ ಸ್ಟೇಟ್ ಲೆವೆಲ್. ರಿವ್ಯೂ ಮಾಡ್ತಾ ಯಾವ ಜಿಲ್ಲೆನಲ್ಲಿ ಏನೇನಾಗಿದೆ ಅನ್ನೋದನ್ನು ಕೇಳ್ಕೊಳ್ತಾರೆ. ಈ ದಿಸೆಯಲ್ಲಿ ಈ ಕಾರ್ಯಕ್ರಮ ಒಂದು ಉತ್ತಮವಾಗಿರುವಂಥ ಕಾರ್ಯಕ್ರಮ, ಅನೇಕ ಕಾರ್ಯಕ್ರಮಗಳಿವೆ, ಇದು ಒಂದು ಅಂತ ಹೇಳಿ ತಾವು ತಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ಅನುಷ್ಠಾನ ಮಾಡಲಿಕ್ಕೆ ತಮ್ಮ ಶಾಲೆಯಲ್ಲಿ ಅಡಾಪ್ಟ್ ಮಾಡಿಕೊಂಡು ಅದರ ಒಂದು ಉದಾಹರಣೆಯನ್ನು, ಅದರ ಒಂದು ನಿದರ್ಶನವನ್ನು ಬೇರೆಯವ್ರಿಗೆ ಹೇಳುವಂಥ ಒಂದು ಕಾರ್ಯಕ್ರಮ ಮಾಡ್ತೀರಿ. ತಮ್ಗೆ 2 ಜವಾಬ್ದಾರಿ, ಒಂದು ತಮ್ಮ ಶಾಲೆಯಲ್ಲಿ ಇದನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡುವಂಥದ್ದು, 2ನೇದು ಈ ಜಿಲ್ಲೆಯ ಇತರ ಪ್ರಾಂಶುಪಾಲರಿಗೂ ನೋಡಿರಿ ನಾವು ಈ ಥರ ಮಾಡಿದ್ದೀವಿ ನೀವು ಮಾಡಿ ಅಂತ ಹೇಳುವಂಥದ್ದು. ಮತ್ತು ಅವ್ರು ರಿವರ್ಸ್ ಮಾಡಬಾರ್ದು, ನೀವು ಮಾಡಿದ್ದೀರ ಅಂತ ಕೇಳ್ತಾರೆ ಅಲ್ವಾ, ಕೇಳ್ತಾರೆ. ಈಗೆಲ್ಲ ಪ್ರಾಂಶುಪಾಲರು ನಾವೆಲ್ಲ ಇದಿರೋದ್ರಿಂದ ನೀವು ಮಾಡ್ತಾ ಇದ್ದೀರಾ, ಎಸ್ ನಾವು ಮಾಡ್ತಿದ್ದೀವಿ, ನೀವು ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು. ರಾಜ್ಯ ಮಟ್ಟದಲ್ಲಿ ಮಾನ್ಯ ಜಂಟಿ ನಿರ್ದೇಶಕರು ಅವರು ಅವಾಗ ರಿವ್ಯೂ ಮಾಡ್ತಾರೆ. ಮತ್ತು ರಿವ್ಯೂ ಅಂದರೆ ಏನಂದರೆ ಇದನ್ನು ಸಪೋರ್ಟ್ ಯು, ಇದನ್ನು ನಿಮಗೆ ಸಪೋರ್ಟ್ ಮಾಡೋಕ್ಕೋಸ್ಕರ ಅನ್ನೋ ದಿಸೆಯಲ್ಲಿ ಮತ್ತು ಅವರು ಕೊಡುವಂಥ ಸೌಲಭ್ಯಗಳನ್ನು ಬಳಸ್ಕೊಳ್ಳುವಂಥದ್ದಾಗಿರಲಿ. ಥ್ಯಾಂಕ್ ಯು, ಧನ್ಯವಾದಗಳು. ಅಧ್ಯಕ್ಷರ ನುಡಿಗಳು. ಈ ಅಧ್ಯಕ್ಷರ ನುಡಿಗಳನ್ನು ಶ್ರೀಮತಿ ತಪಸ್ಸೆ ಮೇಡಮ್ ರವರು, COO ಅನಾಹತ ಯುನೈಟೆಡ್ ಎಫರ್ಟ್ಸ್ ಫೌಂಡೇಶನ್, ಇವರು ನೆರವೇರಿಸಬೇಕೆಂದು ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ.
ಎಲ್ಲರಿಗೂ ಬೆಳಗಿನ ನಮಸ್ಕಾರ, ವಂದನೆಗಳು. Thanks to Nageshwar sir and Bella Shetty sir that all of you are here, and I would like to say that this program, we are there to help you and support you, and this is the whole thing is that we want to go along with the flow, and we've got this opportunity to work with you. We want to make the most of it so that we are there to help you and you are there to help us. Why? We are all doing it for the children. So that is the main thing. Karnataka children, we all think when we close our eyes, when we were in 10th class, all of us have gone through this, right? We were not very aware of what we want to do. But here what we are trying to do along with you, that we are going to, through this book that you see, we are trying to give them all the sector choices. Because we all know that sometimes there is no one, even for us, we so-called privileged people, there is no one to support us. And hence we have this whole thing laid out in front of the children. They can make their choices. That's why we are calling this Nanna Vrati, Nanna Aike. So that is how we are trying to do it. And in residential schools, we all know children are getting good marks. So when they are getting good marks, they should not be lost. That is very unfortunate. They are the future. So that's where all of us put together in this room today, we are responsible for our future. And with that, I would want to tumba dhanyavadgalu for everybody. Thank you so much. Thanks, Manu. ಕಾರ್ಯಕ್ರಮದ ಅಧ್ಯಕ್ಷರ ನುಡಿಗಳನ್ನು ನೆರವೇರಿಸಿಕೊಟ್ಟಂತಹ ಶ್ರೀಮತಿ ತಪಸ್ಯ ಮೇಡಮ್ ರವರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಮುಂದಿನ ಹಂತ ವೇದಿಕೆ ಕಾರ್ಯಕ್ರಮದ ಅಂತಿಮ ಘಟ್ಟ ವಂದನಾರ್ಪಣೆ. ಈ ವಂದನಾರ್ಪಣೆಯನ್ನ ಡಾಕ್ಟರ್ ಸರವಣರವರು, ಮುಖ್ಯಸ್ಥರು, ನನ್ನ ವೃತ್ತಿ ನನ್ನ ಆಯ್ಕೆ, ಕರ್ನಾಟಕ ಸರ್ಕಾರ, ಇವರು ವಂದನಾರ್ಪಣೆಯನ್ನ ನೆರವೇರಿಸಬೇಕೆಂದು ಈ ಮೂಲಕ ಅವರಲ್ಲಿ ಕೋರುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿಕೊಟ್ಟಂತಹ ಎಲ್ಲರಿಗೂ ಪೂರಕವಾದ ಧನ್ಯವಾದಗಳು. ಮೊದಲನೇದಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಕೆಲವು ನುಡಿಗಳನ್ನು ಹಾಡಿ ನಮ್ಮೆಲ್ಲರನ್ನು ಹುರಿದುಂಬಿಸಿದಂತಹ ಶ್ರೀಯುತ ನಾಗೇಶ್ ಸರ್ ಅವರು, ಜಂಟಿ ನಿರ್ದೇಶಕರು, ಕರ್ನಾಟಕ ವಸತಿ ಶಿಕ್ಷಣ ಸಂಘಗಳ ಸಂಸ್ಥೆ, ಇವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆಯೇ ಮತ್ತೊಬ್ಬ ಮುಖ್ಯ ಅತಿಥಿಗಳಾದಂತಹ ಶ್ರೀಯುತ ಬೆಳ್ಳ ಶೆಟ್ಟಿ ಸರ್, ಶೈಕ್ಷಣಿಕ ಸಲಹೆಗಾರರು, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ, ಇವರಿಗೂ ಸಹ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಅನುಷ್ಠಾನಗೊಳಿಸಲು ತಮ್ಮ ಯೋಜನೆ ನಿರೂಪಿಸುತ್ತಿರುವಂತಹ ಶ್ರೀಯುತ ಕಾರ್ತಿಕ್ ಪಿಂಟೋ, ರಾಜ್ಯ ಯೋಜನಾ ನಿರ್ದೇಶಕರು, ಪರವೀನ್ ಸಾಸ್, ಇವರಿಗೂ ಸಹ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀಯುತ ತಪಸ್ಯ, ಸಿಒಒ, ಅನಾಹತ ಯುನೈಟೆಡ್ ಎಫರ್ಟ್ಸ್, ಇವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಪ್ರಮುಖವಾಗಿ, ಅತಿ ಮುಖ್ಯವಾಗಿ ಈ ಕಾರ್ಯಕ್ರಮದ ಸ್ತಂಭಗಳಾದಂತಹ ತಾವೆಲ್ಲರೂ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ್ದೀರಿ. ತಮ್ಮೆಲ್ಲರಿಗೂ ಆರಂಭಕ್ಕೆ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಧನ್ಯವಾದಗಳು. ಕಾರ್ಯಕ್ರಮದ ವಂದನಾರ್ಪಣೆಯನ್ನು ನೆರವೇರಿಸಿಕೊಟ್ಟಂತಹ ಡಾಕ್ಟರ್ ಸರವಣರವರು, ಮುಖ್ಯಸ್ಥರು, ನನ್ನ ವೃತ್ತಿ ನನ್ನ ಆಯ್ಕೆ, ಕರ್ನಾಟಕ ಸರ್ಕಾರ, ಇವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇಲ್ಲಿಗೆ ವೇದಿಕೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಇನ್ನು ಕಾರ್ಯಕ್ರಮದ ಮುಂದಿನ ಹಂತ ಚಹಾ ವಿರಾಮವನ್ನು ಮುಗಿಸಿಕೊಂಡು ನಾವು ಬಂದ ಮೇಲೆ ನೆಕ್ಸ್ಟ್ ನಮ್ಮ ಕಾರ್ಯಕ್ರಮದ ಮುಂದಿನ ಯೋಜನೆ ಏನು ಅನ್ನೋದನ್ನ ನಾವೆಲ್ಲರೂ ಕೂಡ ಕಾರ್ತಿಕ್ ಪಿಂಟೋ ಸರ್ ಅವರು ಅದನ್ನ ನೆರವೇರಿಸಿಕೊಡ್ತಾರೆ. ಸೊ ಅವರ ಮುಖಾಂತರವಾಗಿ ಮುಂದಿನ ಈ ಒಂದು ಶೈಕ್ಷಣಿಕ ವರ್ಷದಲ್ಲಿ ಈ ವೃತ್ತಿ ಯೋಜನೆ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಬೇಕಾದ್ರೆ ಏನೇನೆಲ್ಲ ಯೋಜನೆಗಳನ್ನು ನಾವು ಸಿದ್ಧಪಡಿಸ್ಕೊಂಡಿದ್ದೀವಿ ಅನ್ನೋದನ್ನ ನಿಮ್ಮೆಲ್ಲರೊಂದಿಗೆ ಗುಂಪು ಚಟುವಟಿಕೆ ಮೂಲಕ ಚರ್ಚೆಯನ್ನ ಮಾಡೋದಕ್ಕೆ ಕಾರ್ತಿಕ್ ಪಿಂಟೋರ್ ಅವರು ಬರ್ತಾರೆ. ಸೊ ಎಲ್ರಿಗೂ ಕೂಡ ಧನ್ಯವಾದಗಳು. ಈಗ ಟೀ ಬ್ರೇಕ್ ಅನ್ನ ಮುಗಿಸ್ಕೊಂಡು ದಯಮಾಡಿ ವಾಪಸ್ ಬಂದು ಆಸೀನರಾಗೋಣ. ಥ್ಯಾಂಕ್ ಯು ಸರ್.
ಆಕ್ಟಿವ್ ಪ್ರಿನ್ಸಿಪಲ್ ಮೀಟ್ ಮಾಡಿ ದಿವಸ ಆಗಿದೆ ಸರ್. ಇದಕ್ಕೆ ಒಂದು ಹೆಡ್ಡಿಂಗ್ ಕೊಡ್ಬೇಕು ಈಗ ನಾವು ನಮ್ಮ ಗ್ರೂಪ್ ಹೇಳ್ತಿದ್ದಾರೆ. ಈ ತರದ ಯಾವ್ದಾದ್ರು ಸಿಚುವೇಶನ್ ಮಕ್ಕಳಿಗೂ ನೀವು ನೋಡಿದ್ದೀರಾ ನಿಮ್ಮ ಶಾಲೆಗಳಲ್ಲಿ ಇದ್ದಾರಾ? ಎಲ್ಲ ಕಡೆ ಇದ್ದಾರೆ ಸರ್. ಎಲ್ಲ ಕಡೆ ಇದ್ದಾರಾ? ಇದನ್ನ ಯಾಕೆ ತಗೊಂಬಂದೆ ಅಂತಂದ್ರೆ ಒಂದು ಉದ್ದೇಶ, ಈ ತರ ಮಕ್ಕಳಿಗೆನೆ ನಾವು ಹೆಲ್ಪ್ ಮಾಡಬೇಕು. ಅವರು ಕ್ಲಾರಿಟಿನ ಪಡ್ಕೊಂಡು ಈ ತರ ರಿಕ್ವೈರ್ಮೆಂಟ್ಸ್ ಇದ್ರೆ ಹೇಗೆ ನಾನು ನನ್ನ ಲೈಫನ್ನು ನಾನು ಪಡ್ಕೊಳ್ಬೋದು, ಒಂದು ಒಳ್ಳೆ ಉದ್ದೇಶದಿಂದ ನಾನು ಹೇಗೆ ನಾನು ಮುಂದೆ ಹೋಗ್ಬೋದು ಅನ್ನೋ ಉದ್ದೇಶದಿಂದ ಇದನ್ನು ತಗೊಂಬಂದಂಥದ್ದು. ಒಂದು ಸಣ್ಣ ಸ್ಟೋರಿ ಏನಂತಂದ್ರೆ, ಈ ಒಂದು ಸಂಸ್ಥೆ ಉದ್ಭವ ಮಾಡಿದ್ದಂಥದ್ದು ಸ್ಟಾರ್ಟ್ ಮಾಡಿದ್ರೆ ನಮ್ಮ ಮೀನಾಕ್ಷಿ ಗೈರುಲ್ಲಾ ಅಂತ ಹೇಳಿ ಅವರು ಒಂದು ಸ್ಕೂಲನ್ನು ವಿಸಿಟ್ ಮಾಡಿದ ಸಂದರ್ಭದಲ್ಲಿ ಒಂದು ಮಗು ಹತ್ರ ನೀನು ಏನಾಗಬೇಕು ಅಂತ ಕೇಳಿದಾಗ ತುಂಬ ಚೆನ್ನಾಗಿ ಗೊತ್ತಾ ಇದೆ ಮಗು, ಬಟ್ ಆ ಮಗು ಹೇಳಿದಿಷ್ಟೇನೆ, ನೋಡಿ ನನ್ನ ಮನೇಲಿ ಯಾವುದೇ ರೀತಿ ಅಂತ ಎಕನಾಮಿಕ್ ಕಂಡೀಷನ್ ತುಂಬ ಇದಾಗಿದೆ, ನನ್ನ ಮನೇಲಿ ಯಾರು ಸಪೋರ್ಟ್ ಮಾಡೋರಿಲ್ಲ, ನನಗೆ ಭವಿಷ್ಯ ಅನ್ನೋದು ಇಲ್ಲ ಅನ್ನೋ ಉದ್ದೇಶನ ಆ ಮಗು ಆ ಥರ ಹೇಳ್ತಿದೆ. ಇನ್ನೂ 7ನೇ ಕ್ಲಾಸ್ ಮಗು ಆ ಥರ ಹೇಳ್ತಿದೆ. ಅವಾಗ ಹೇಳ್ಬೇಕಾದ್ರೆ ಇವ್ರಿಗೆ ಮನ್ಸಲ್ಲಿ ಬಂದಿದೆ ಏನಂತಂದ್ರೆ, ಯಾಕೆ ಈ ಥರ 7ನೇ ಕ್ಲಾಸ್ ಮಗುವಲ್ಲಿ ಈ ಥರ ಹೇಳ್ತಿದೆಯಲ್ಲ, ನನ್ನ ಭವಿಷ್ಯನೇ ಇಲ್ಲ ಅನ್ನೋ ಒಂದು ರೀತಿಯಲ್ಲಿ ಹೇಳ್ತಿದ್ಯಲ್ಲ, ಯಾಕೆ ಈ ಥರ ಹೇಳ್ತಿದೆ ಅನ್ನೋ ಉದ್ದೇಶದಿಂದ ತಗೊಂಡ್ಬಂದೆ. ಅದನ್ನು ಯೋಚನೆ ಮಾಡಿನೇ ಈ ಒಂದು ಸಂಸ್ಥೆನ ಅವರು ಸ್ಥಾಪನೆ ಮಾಡಿದ್ದು 2018ರಲ್ಲಿ. ಈ ಒಂದು ಏನು ಕರಿಕ್ಯುಲಮ್ ಇದೆ, ಈ ಕರಿಕ್ಯುಲಮ್ನ ನಾವು ಸ್ಟೆಮ್ ಅಂತ ಅಲ್ಲೇ ಸರ್ ಹೇಳ್ತಿದ್ರು, ಬೆಳ್ಳಾಶೆಟ್ಟಿ ಸರ್ ಹೇಳ್ತಿದ್ರು, ಎ ಅನ್ನೋದು ಕೂಡ ಒಂದು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಅಂತ. ಎ ಅಂತಂದ್ರೆ ಆರ್ಟ್ಸ್ ಕೂಡ ನಾವು ಇದರಲ್ಲಿ ಇನ್ವಾಲ್ವ್ ಮಾಡ್ಕೊಂಡು ಸ್ಟೀಮ್ ಅಂತ ಮಾಡಿದ್ವಿ. ನೀವೆಲ್ಲರೂ ಕೂಡ ಸ್ಟೆಮ್ ಅಂತ ಕೇಳಿರ್ತೀರ, ಯೂಶುವಲ್ ಆಗಿ ಸ್ಟೆಮ್ ಅಂತ ಕೇಳ್ತಿರ್ತೀರಾ ನೀವು, ಬಟ್ ಇದರಲ್ಲಿ ಆರ್ಟ್ಸ್ ಅನ್ನು ಕೂಡ ಸೇರಿಸಿ, ಆರ್ಟ್ಸ್ ಅಲ್ಲೂ ಕೂಡ ತುಂಬಾ ಆಪರ್ಚುನಿಟಿಗಳಿದೆ. ನಿಮಗೆಲ್ಲ ಗೊತ್ತಿದೆ, ನನಗಿನ ಚೆನ್ನಾಗಿ ನಿಮ್ಗೆ ಗೊತ್ತಿರುತ್ತೆ. ಆರ್ಟ್ಸ್ ಅಲ್ಲೂ ಕೂಡ ತುಂಬಾ ಆಪರ್ಚುನಿಟಿಗಳಿದೆ. ಆ ಆಪರ್ಚುನಿಟಿ ಕೂಡ ನಮ್ಮ ಮಕ್ಕಳಲ್ಲಿ ಗೊತ್ತಾಗಬೇಕು, ಅದರಲ್ಲೂ ಕೂಡ ಇದೆ ಅನ್ನೋದು ಉದ್ದೇಶ ಬರಬೇಕು ಅಂತ ಹೇಳಿ ಸ್ಟೀಮ್ ಅಂತ ಹೇಳಿ ಇದನ್ನ ಒಳಗೋಡಿಸ್ಕೊಂಡು ಇದನ್ನ ನಾವು ಸ್ಟೀಮ್ ಅಂತ ಹೇಳಿ ನಾವು ತಗೊಂಡ್ಬಂದಿರುವಂಥದ್ದು. 21ನೇ ಸೆಂಚುರಿ ಎಂದು 21st ಸೆಂಚುರಿ ಸ್ಕಿಲ್ಸ್ ಅಂತ ಹೇಳ್ತೀವಲ್ವಾ, ಗೊತ್ತಿದೆ 21st ಸೆಂಚುರಿ ಸ್ಕಿಲ್ಸ್? ಯಾರಾದ್ರೂ ಹೇಳ್ಬೋದಾ 21st ಸೆಂಚುರಿ ಸ್ಕಿಲ್ ಏನಿದೆ ಅಂತ? ಲೈಫ್ ಮ್ಯಾನೇಜ್ಮೆಂಟ್. ಓಕೆ, ಲೈಫ್ ಮ್ಯಾನೇಜ್ಮೆಂಟ್, ಟೆಕ್ನಾಲಜಿ, ಅನಿಮೇಷನ್. ಓಕೆ ಸರ್, 21st ಸೆಂಚುರಿ ಸ್ಕಿಲ್ಸ್. ಓ, ಸ್ಮಾರ್ಟ್ ಕ್ಲಾಸ್. ನಾನು ಬೋರ್ ಮಾಡ್ತಿದ್ದೀನಿ ಅಂತ ನಂಗೆ ಅರ್ಥ ಆಯ್ತು ನನಗೆ. ಸ್ಮಾರ್ಟ್ ಕ್ಲಾಸಸ್, ಅಡ್ವಾನ್ಸ್ ಥಿಂಕಿಂಗ್. ಓಕೆ, ಸ್ಕಿಲ್ ಬೇಸ್ಡ್ ಟೀಚಿಂಗ್ ಅಂಡ್ ಲರ್ನಿಂಗ್ ಇರಬೇಕು ಅಂತ ಹೇಳಿ. ಸ್ಕಿಲ್ ಬೇಸ್ಡ್ ಟೀಚಿಂಗ್ ಅಂಡ್ ಲರ್ನಿಂಗ್. ಎಸ್ ಸರ್, ಸ್ಕಿಲ್ ಬೇಸ್ಡ್ ಇರಬೇಕು ಅಂತ ಹೇಳ್ತೀವಿ. ಅದರಲ್ಲೂ ಕೂಡ ಮುಖ್ಯವಾಗಿ ಕ್ಯೂರಿಯಾಸಿಟಿ, ಕ್ರಿಟಿಕಲ್ ಥಿಂಕಿಂಗ್, ಈ ತರದ ವಿಚಾರಗಳು ನಮ್ಮ ಮಕ್ಕಳಲ್ಲಿ ಬರಬೇಕು. 21st ಸೆಂಚುರಿ ಸ್ಕಿಲ್ಸ್ ನೀವು ನೋಡಿದ್ರೆ ಅದರಲ್ಲಿ ತುಂಬಾ ಈ ತರ ಸ್ಕಿಲ್ ಬೇಸ್ಡ್ ಆಗಿ ಬರುವಂತ ವಿಚಾರಗಳು ತುಂಬಾ ಇದೆ. ಅಂತ ವಿಷಯಗಳನ್ನ ತಗೊಂಬಂದು ಈ ಒಂದು ಕರಿಕ್ಯುಲಮ್ನ ನಾವು ಡೆವಲಪ್ ಅನ್ನ ಮಾಡಿರುವಂಥದ್ದು. ಅದು ನಿಮ್ಮ ಮಕ್ಕಳಲ್ಲೂ ಕೂಡ ಪ್ರತಿಯೊಬ್ಬ ಮಗು ಕೂಡ ಇದು ನಾವು ರೀಚ್ ಔಟ್ ಮಾಡಿ ಅದನ್ನು ಸಿಗೋ ರೀತಿಯಲ್ಲಿ ನಾವು ಮಾಡ್ತಿದ್ದೀವಿ ಮುಂದಿನ ದಿನಗಳಲ್ಲಿ. ಪ್ರತಿಯೊಬ್ಬ ಮಗು ಕೂಡ ಇನ್ಫಾರ್ಮ್ಡ್ ಆಕ್ಷನ್ ಅನ್ನು ಪಡ್ಕೊಳ್ಬೇಕು ಅಂತಂದ್ರೆ ಅವರ ಒಂದು ಲೈಫ್ಗೆ ಓಕೆ ನನ್ನ ಒಂದು ಸ್ಟ್ರೆಂತ್ ಏನಿದೆ ಮತ್ತೆ ನನ್ನ ಒಂದು ಇಂಟ್ರೆಸ್ಟ್ ಏನಿದೆ ಆ ಒಂದು ವಿಷಯಗಳನ್ನ ಪಡ್ಕೊಂಡು ಇನ್ಫಾರ್ಮೇಶನ್ ಪಡ್ಕೊಂಡು ಒಂದು ಇನ್ಫಾರ್ಮ್ಡ್ ಆಕ್ಷನ್ ಅನ್ನು ನಾವು ತಗೊಂಡು ಅದನ್ನ ನನ್ನ ಡಿಸಿಷನ್ ಮಾಡ್ಕೊಳ್ಬೇಕು ಅನ್ನೋ ಉದ್ದೇಶನೇ ನಮ್ಮ ಒಂದಿದು. 2030 ವರ್ಷದೊಳಗಡೆ 2 ಕೋಟಿ ಮಕ್ಕಳಷ್ಟು ಜನ ಏನಿದ್ದಾರೆ ಎಲ್ಲರನ್ನೂ ಕೂಡ ರೀಚ್ ಔಟ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದೀವಿ. ಅದು ಮುಂದಿನ ದಿನಗಳಲ್ಲಿ ನಿಮ್ಮ ಸಹಕಾರದಿಂದನೇ ನಾವು ಇದು ಮಾಡೋಕ್ಕಾಗೋದು. ಒಂದು ನನ್ಗೆ ತುಂಬ ಖುಷಿಯಾಗೋ ವಿಷಯ ಏನಂತಂದ್ರೆ, ಲಾಸ್ಟ್ ಇಯರ್ ನಾವು ಕ್ರೀಸ್ ಶಾಲೆಗಳಲ್ಲಿ ಏನು ಕೆಲಸಗಳನ್ನ ಮಾಡಿದ್ದು 7 ಜಿಲ್ಲೆಗಳಲ್ಲಿ, ಆ ಒಂದು ಕಾರ್ಯಗಳನ್ನ ನೋಡಿ ಈಗ ನಮ್ಮ ಕರ್ನಾಟಕ ಸರ್ಕಾರ ಏನು DSAIT ಮತ್ತು SSK ಬೋರ್ಡ್ ಇದೆ, ಶಿಕ್ಷಣ ಇದು ಇಲಾಖೆ, ನನ್ನ ವೃತ್ತಿ ನನ್ನ ಆಯ್ಕೆ ಅನ್ನೋ ಕಾರ್ಯಕ್ರಮನ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ. ಇದನ್ನ ಎಲ್ಲಾ ಗೌರ್ಮೆಂಟ್ ಶಾಲೆಗಳಲ್ಲಿ ಸೇಮ್ ಇದೇ ಕರಿಕ್ಯುಲಮ್ನೇ ಆ ಒಂದು ಶಾಲೆಗಳಲ್ಲಿ ಇಂಪ್ಲಿಮೆಂಟ್ ಆಗಬೇಕು ಅಂತ ಹೇಳಿ ನನ್ನ ವೃತ್ತಿ ನನ್ನ ಆಯ್ಕೆನ ಕಾರ್ಯಕ್ರಮನ ಮುಂದಿನ ದಿನಗಳಲ್ಲಿ ತಗೊಂಡ್ಬರೋದಕ್ಕೆ ಇದು ಮಾಡಿದ್ದಾರೆ. ಇದು ಆಲ್ರೆಡಿ ಡಿಸ್ಕಷನ್ ಅಲ್ಲಿ ಬಂದಿದೆ. ಸೊ ಇದೆಲ್ಲ ಸಾಧ್ಯ ಆಗಿದ್ದು ವಸತಿ ಶಾಲೆಗಳಲ್ಲಿ ನೀವು ತೋರಿಸಿದಂತ ಇಂಪ್ಲಿಮೆಂಟೇಷನ್ ಗೊತ್ತಿದೆ. ಸೊ ಥ್ಯಾಂಕ್ ಯು ಸೊ ಮಚ್. ಇಲ್ಲಿ ಬಂದಿರ್ಬೋದು ನಮ್ಮ ಚಿಕ್ಕಬಳ್ಳಾಪುರ, ಶಿವಮೊಗ್ಗ. ಥ್ಯಾಂಕ್ ಯು ಸರ್. ಸಣ್ಣ ಥಿಯರಿ ಆಫ್ ಚೇಂಜ್ ಅಂತ ಹೇಳ್ತೀವಿ ಇದನ್ನ. ಪ್ರತಿಯೊಬ್ಬ ಮಗುವಲ್ಲೂ ಕೂಡ ಓಕೆ ನನ್ನನ್ನು ನಾನು ನಿರ್ಮಾಣ ಮಾಡ್ಕೊಳ್ಬಲ್ಲೆ ಅಥವಾ ನಾನು ಬಿಲ್ಡ್ ಮಾಡ್ಕೊಳ್ಬೋದು ಅನ್ನೋ ಒಂದು ಮನಸ್ಸಲ್ಲಿ ಬಂದರೆ ಅದು ಹೇಗಾಗುತ್ತೆ ಅಂತ ಡಿಫ್ರೆಂಟ್ ಸ್ಟೆಪ್ಸ್ಗಳಿದೆ. ಇದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀವಿ. ನಿಮ್ಗೆ ಏನಾದರೂ ಡೌಟ್ಸ್ಗಳು ಕ್ಲಾರಿಟಿ ಬೇಕು ಅಂತಂದರೆ ಯು ಕ್ಯಾನ್ ಆ್ಯಕ್ಚುಲಿ ರೀಚ್ ಔಟ್ ಟು ಅವರ್ ಮೆಂಬರ್ಸ್, ಟೀಮ್ ಮೆಂಬರ್ಸ್ ಇರ್ತಾರೆ ಜಿಲ್ಲೆಗಳಲ್ಲೂ ಕೂಡ. ನನ್ನ ಕೂಡ ರೀಚ್ ಔಟ್ ಮಾಡಿ ನೀವು ಕೇಳ್ಕೊಳ್ಬೋದು ಮುಂದಿನ ದಿನಗಳಲ್ಲಿ. ನಾನು ಈಗಾಗಲೇ ಹೇಳಿದೆ ನನ್ನ ವೃತ್ತಿ ನನ್ನ ಆಯ್ಕೆ ಅನ್ನೋದ್ರ ಬಗ್ಗೆ. ನನ್ನ ವೃತ್ತಿ ನನ್ನ ಆಯ್ಕೆ ಒಂದು ಸರ್ಕಾರದ
ಒಂದು ಕಾರ್ಯಕ್ರಮ. ಇದಕ್ಕೆ ಸರ್ಕಾರನೇ ಫಂಡ್ ಮಾಡಿ ಮುಂದಿನ ದಿನಗಳಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇರೋಂಥದ್ದು. 150 ಶಾಲೆಗಳನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಪೈಲಟ್ ಪ್ರೋಗ್ರಾಮ್ ಆಗಿ ಇಂಪ್ಲಿಮೆಂಟ್ ಮಾಡೋದಕ್ಕೆ. ಇದರಲ್ಲಿ ನಮ್ಮ ಡಯಟ್ ಲೆಕ್ಚರರ್ಸ್ ಎಲ್ಲರೂ ಕೂಡ ಬರ್ತಾರೆ. ಅದು ಮುಂದಿನ ದಿನಗಳಲ್ಲಿ ನಿಮಗೂ ಕೂಡ ಗೊತ್ತಾಗುತ್ತೆ. ಇದು ಓಕೆ, ಗೋ ಬ್ಯಾಕ್. ಪ್ರತಿಯೊಬ್ಬ ಮಗು ಕೂಡ ಒಂದು ವಿದ್ಯಾರ್ಥಿಯಿಂದ ಪ್ರೊಫೆಷನ್ ಆಗೋವರೆಗೂ ಒಂದು ಸಪೋರ್ಟನ್ನ ತಗೊಂಡ್ಬರ್ಬೇಕು ಅಂತ ಹೇಳಿ ಈಗ ನಾವು 8ರಿಂದ 10ನೇ ತರಗತಿವರೆಗೂ ಈ ಕರಿಕ್ಯುಲಮ್ನ ಕೊಟ್ಟು ಒಂದು ಗೋಲನ್ನು ಸೆಟ್ ಮಾಡಿ ಸಪೋರ್ಟ್ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಕಾಲೇಜ್ ಲೆವೆಲಲ್ಲೂ ಕೂಡ ಯಾವ ರೀತಿಯಾಗಿ ಅವ್ರಿಗೆ ಸಪೋರ್ಟ್ ಮಾಡ್ಬೋದು ಅನ್ನೋದಕ್ಕೆ ನಮಗೆ ಪದವಿ ಪೂರ್ವ ಕಾಲೇಜ್ಗಳೇನಿದೆ ಮತ್ತೆ ಇಲಾಖೆ ಏನಿದೆ ಅವರು ಕೂಡ ರೀಚ್ ಔಟ್ ಮಾಡಿ ರಿಸರ್ಚ್ ಅನ್ನ ಮಾಡ್ತಿದ್ದಾರೆ. ಈಗ ಕರಿಕ್ಯುಲಮ್ ಡೆವಲಪ್ ಮಾಡ್ಬೋದು ಅಲ್ಲಿಗೂ ಕೂಡ ಅಂತ ಹೇಳಿ ನಾವು ಇಂಪ್ಲಿಮೆಂಟ್ ಅನ್ನ ಮಾಡಿ ಒಂದು ಥ್ರೂ ಔಟ್ ಇಯರ್ ಅಂತಂದ್ರೆ ಪ್ರೊಫೆಷನಲ್ ಆಗೋವರೆಗೂ ಯಾವ ರೀತಿಯಾಗಿ ಸಪೋರ್ಟ್ ಮಾಡ್ಬೋದು ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನಾವು ಪ್ಲಾನ್ ಮಾಡಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಮಾಡ್ತಾ ಇದ್ದೀವಿ. ಸೊ ನಮ್ಮ ಜೊತೆ ರವಿ DN ನಮ್ಮ ಶಿಕ್ಷಕರಿದ್ದಾರೆ. ಅವರು ಈ ಕಾರ್ಯಕ್ರಮದ ಬಗ್ಗೆ ಹಂಚ್ಕೊಳ್ಬೇಕು ಅಂತ ಕೇಳ್ಕೊಳ್ತೀನಿ. ಸರ್ ಪ್ಲೀಸ್ ಕಮ್. ಎಲ್ರಿಗೂ ನಮಸ್ಕಾರ. ಶಿವಮೊಗ್ಗ ಜಿಲ್ಲೆ ಶಿಕಾರ್ಪುರ ತಾಲೂಕು ಕಿತ್ತೂರು ರಾಣಿ ಚೆನ್ನಮ್ಮ ರೆಸಿಡೆನ್ಷಿಯಲ್ ಸ್ಕೂಲ್ ಅಂಬರ್ಗುಪ್ಪದಿಂದ ಬಂದಿದ್ದೀನಿ. ಕಳೆದ ವರ್ಷ ಸರ್ ನಮ್ಮನ್ನ ಡೆಪ್ಯೂಟ್ ಮಾಡಿದ್ರು, ಟ್ರೈನಿಂಗ್ ಇದೆ ಸರ್, ನೀವು ಅಲ್ಲಿ ಹೋಗಿ ಟ್ರೈನಿಂಗ್ ತಗೊಳ್ಳಿ ಅಂಥೇಳಿ. ಸೊ ಮುರಳಿ ಸರ್ ಕೂಡ ನಮಗೆ ಮೆಂಟರ್ ಆಗಿ ಸಿಕ್ಕಿದ್ದು ಭಾಳ ಖುಷಿ ಅನ್ನಿಸ್ತಿದೆ. ಯಾಕೆ ಅಂತ ಹೇಳಿದರೆ ಫಸ್ಟ್ ಡೇ ನಾವು ಟ್ರೈನಿಂಗಿಗೆ ಹೋದಾಗ ಸಾಮಾನ್ಯವಾಗಿ ಟೀಚರ್ಸ್ ಬಾಯಲ್ಲಿ ಬರೋದೇನಪ್ಪ ಅಂದರೆ ಟ್ರೈನಿಂಗ್ ಹಾಕಿದ್ದಾರೆ, ಸೊ ಯಾಕಪ್ಪ ಕ್ಲಾಸ್ ಇದೆ, ಕ್ಲಾಸ್ ಮಾಡೋದಿದೆ, ಸುಮಾರು ವಿಷಯಗಳು ನಮ್ಮಲ್ಲೇ ಚರ್ಚೆ ಆಗ್ತಿತ್ತು. ಫಸ್ಟ್ ಡೇ ಹೋದಾಗ ಟ್ರೈನಿಂಗ್ ಕೂಡ ತಗೊಂಡ್ವಿ, 3 days ಟ್ರೈನಿಂಗ್ ಕೂಡ ಆಯಿತು. ಟ್ರೈನಿಂಗ್ ಆದ ನಂತರ ತರಗತಿಗೆ ಹೋದಾಗ ಬಿಗ್ ಟಾಸ್ಕ್ಗಳನ್ನು ನಾವು ಎದುರಿಸ್ತಾ ಬಂದ್ವಿ. ಏನಪ್ಪಾ ಅಂದ್ರೆ ಒಂದು ಮಗು ಕೇಳ್ತಾ ಇದೆ ನನಗೆ ಪ್ರಶ್ನೆನ, ಸರ್ 10th ಅಲ್ಲಿ ಇದು ಬೇಕಾ? ಫಸ್ಟ್ ಕ್ವಶನ್, ಸರ್ 10th ಗೆ ಇದು ಬೇಕಾ? ನನಗೆ ಆನ್ಸರು ಟ್ರೈನಿಂಗ್ ಆಗಿದೆ ಹೇಳ್ತಾ ಇದ್ದೀನಿ ಸರ್, ಈ ತರ ಬರ್ತಿದೆ ಅಂತ ಹೇಳಿ ನಾನು ಫಸ್ಟ್ ಡೇ ಡಿಸ್ಕಷನ್ ಮಾಡಿದಾಗ ಸರ್ ಇದನ್ನ ಟ್ರೈನಿಂಗ್ ತಗೊಂಡ್ ಬಂದಿದ್ದಾರೆ ಅನಂತ ಯುನೈಟೆಡ್ ಎಫರ್ಟ್ಸ್ ಅಂತ ಹೇಳಿದ್ರೆ ಅದ್ರ ಯೂಸಸ್ ತುಂಬಾ ಇದೆ, ಮಾಡೋಣ ಅಂತ ಹೇಳಿದಾಗ ತರಗತಿಗಳನ್ನ ಪ್ರಾರಂಭ ಮಾಡಿದ್ವಿ. ಏನು ಪ್ರಶ್ನೆಯನ್ನ ಮಾಡಿತ್ತು ಮಗು, ಆ ಟ್ರೈನಿಂಗ್ ಅನ್ನ ತಗೊಳ್ತಾ ಒಂದು ವಿಡಿಯೋ ಕೂಡ ಮಾಡುತ್ತೆ. ಇದು ನನಗೆ ತುಂಬಾ ಹೆಲ್ಪ್ ಆಗ್ತಾ ಇದೆ. ಪೇರೆಂಟ್ ಜೊತೆ ಡಿಸ್ಕಷನ್ ಮಾಡ್ತಾ ಇದೆ. ಆ ಮಗು ಸ್ನೇಹ CP ಅಂತೇಳಿ ಮೊನ್ನೆ ನಮ್ಮ ಸ್ಕೂಲ್ ಟಾಪರು 614 ಅಂಕಗಳನ್ನು ತಗೊಂಡು, ಆದ್ರೆ ಆ ಮಗು SSLC ಮುಗಿದ ನಂತರ ಒಂದು ಕಾಲೇಜಿಗೆ ಹೋಗುತ್ತೆ. ನಂದು ಟ್ರೈನಿಂಗ್ ಆಗಿದೆ ಯುನೈಟೆಡ್ ಎಫರ್ಟ್ಸ್, ನಿಮ್ಮಲ್ಲಿ ನನಗೆ ನೀಟ್ ಟ್ರೈನಿಂಗ್ ಸಿಗುತ್ತಾ ಅಂತೇಳಿ ಧೈರ್ಯವಾಗಿ, ತಂದೆ ಏನೂ ಗೊತ್ತಿಲ್ಲ, ಆ ಮಗುವಿಗೆ ಏನೂ ಗೊತ್ತಿಲ್ಲ, ಅನ್ಎಜುಕೇಟೆಡ್, ತಾನೇ ಕರ್ಕೊಂಡು ಹೋಗಿ ಆ ಕಾಲೇಜಿನ ಪ್ರಾಂಶುಪಾಲರೊಂದಿಗೆ ಎಷ್ಟು ನೀಟಾಗಿದೆ ನಿಮ್ದು, ಲಾಸ್ಟ್ ಇಯರ್ ಎಷ್ಟಾಗಿದೆ, ಬಿಫೋರ್ ಲಾಸ್ಟ್ ಇಯರ್ ಎಷ್ಟಾಗಿದೆ, ಸ್ವಲ್ಪ ಡಾಟಾಸ್ ಬೇಕು, ಆಮೇಲೆ ನಾನು ನಿಮ್ಮ ಕಾಲೇಜಿಗೆ ಅಡ್ಮಿಷನ್ ತಗೋತೀನಿ ಅಂತ ಹೇಳಿ ಮಾತಾಡಿ ಕಾಲೇಜನ್ನು ಚೇಂಜ್ ಮಾಡಿ ಈಗ ಟೀಮ್ ಅಕಾಡೆಮಿಯಲ್ಲಿ ಈಗ ಸ್ಟಡಿ ಮಾಡ್ತಿದ್ದಾಳೆ. ಸೊ ಅದು ಸಹಾಯ ಆಗಿದ್ದು ಯಾವ್ದ್ರಿಂದ ಅಂತ ಹೇಳಿದ್ರೆ ಈ ಒಂದು ಟ್ರೈನಿಂಗ್ ಇಂದ. ಸೊ ಅದಕ್ಕೆ ನಾವು ಯಾವಾಗಲೂ ಕೂಡ ಆಭಾರಿಯಾಗಿರ್ತೀವಿ. ನಮ್ಮ ಕ್ರೈಸ್ಗೆ ತುಂಬಾ ಸಹಾಯಕ ಆಗಿದೆ. ಜೊತೆಗೆ ಈ ಕರಿಯರ್ ಗೈಡೆನ್ಸ್ ನಮ್ಮೆಲ್ಲರಿಗೂ ಕೂಡ ತುಂಬಾ ಸಹಾಯಕ. ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ಬರ್ತಕ್ಕಂತಹ ಬಿಲೋ ಪಾವರ್ಟಿ ಲೆವೆಲ್ ಮಕ್ಕಳು ಎಲ್ಲರೂ ಕೂಡ ಏನ್ ಮಾಡಿರ್ತಾರೆ ಅಂತ ಹೇಳಿದ್ರೆ ಯಾವುದೇ ರೀತಿಯ ಒಂದು ಗೋಲ್ ಸೆಟ್ ಅನ್ನ ಮಾಡ್ಕೊಂಡ್ ಬಂದಿರೋದಿಲ್ಲ. ತರಗತಿಗಳಿಗೆ ಹೋದಾಗ ಪ್ರಶ್ನೆಗಳು ಬರ್ತವೆ. ಏನಾದ್ರೂ ಕೇಳಿದಾಗ ಸಾಮಾನ್ಯವಾಗಿ ನಾನೇ ಪ್ರಶ್ನೆಯನ್ನ ಕೇಳಿದ್ದೀನಿ, ನೀವೇನಾಗ್ತೀಯಮ್ಮ? ನಾನು ಇಂಜಿನಿಯರ್ ಆಗ್ತೀನಿ ಸರ್, ನಾನು ಡಾಕ್ಟರ್ ಆಗ್ತೀನಿ ಸರ್, ನಾನು ಮಿಲಿಟರಿ ಹೋಗ್ತೀನಿ ಸರ್. ಅವ್ರಿಗೆ ಆ ಸ್ಟ್ರೆಂತ್ ಇರೋದಿಲ್ಲ. ಎಲ್ಲರೂ ಹೇಳ್ತಾರೆ ಅಂತ ಹೇಳಿ ಪ್ರತಿಯೊಬ್ರು ಕೂಡ ನಾನು ಹೇಳ್ತೀನಿ ಸರ್, ನಾನು ಹೇಳ್ತೀನಿ ಅಂತ ಹೇಳ್ತಿದ್ದಾರೆ. ಅದಾದ ನಂತರ ಅವರ ಸ್ಕಿಲ್ ಬೇಸ್ಡ್ ಆಗಿ ನಾವೇನು ಈ ಒಂದು ಟ್ರೈನಿಂಗ್ ಅನ್ನ ಕೊಡ್ತಾ ಬಂದು ಸಾಮಾನ್ಯವಾಗಿ ಅವರು ಪದೇ ಪದೇ ಆ ಬುಕ್ಸ್ ಅನ್ನ ಓದ್ತಾ ಬಂದಾಗ ಚೇಂಜಸ್ ಗಳು ಸುಮಾರು ಆಗ್ತಾ ಬಂದು ಆ ಮಕ್ಕಳು ಹೇಳ್ತಿದ್ದಾರೆ, ಸರ್ ನನಗೆ ಆ ಸ್ಟ್ರೆಂತ್ ಇಲ್ಲ ಸರ್, ನಾನು ಮ್ಯಾಥಮೆಟಿಕ್ಸ್ ಅಲ್ಲಿ ವೀಕ್ ಇದ್ದೀನಿ ಸರ್, ನಾನು ಸೋಷಿಯಲ್ ತುಂಬಾ ಚೆನ್ನಾಗಿದ್ದೀನಿ, ನಾನು ಬಯಾಲಜಿಲಿ ಚೆನ್ನಾಗಿದ್ದೀನಿ, ಹಾಗಾದ್ರೆ ನಾನು ಡಾಕ್ಟರ್ ಆಗ್ತೀನಿ, ನಾನು ಇಂಜಿನಿಯರ್ ಆಗ್ತೀನಿ ಅಂತಕ್ಕಂಥದ್ದನ್ನ ಈ ಟ್ರೈನಿಂಗ್ ಆದ್ಮೇಲೆ ಮಗು ತಗೊಂಡು ಬರ್ತಾ ಇದೆ. ಸೊ ಇದಕ್ಕೆ ಕಾರಣ ಅಂತ ಹೇಳಿದ್ರೆ ಯುನೈಟೆಡ್ ಎಫರ್ಟ್ಸ್ ಕಂಪನಿ. ಸೊ ಅದಕ್ಕೆ ನಾವು ಮತ್ತೊಮ್ಮೆ ಥ್ಯಾಂಕ್ಸ್ ಅನ್ನ ಹೇಳ್ತೀವಿ.
ಜೊತೆಗೆ ಸರ್ ಹೇಳಿದ್ರು ಇದು 100% ಸಕ್ಸಸ್ ಆಗುತ್ತಾ ಅಂತ ಹೇಳಿ. ಸರ್ ಯಾಕೆ ಅಂತ ಹೇಳಿದ್ರೆ, ಆ ಬುಕ್ ಅಲ್ಲಿ ನನ್ನ ವೃತ್ತಿ ನನ್ನ ಯೋಜನೆ ಪುಸ್ತಕದಲ್ಲಿ ಕೆಲವೊಂದು ರೋಲ್ ಮಾಡೆಲ್ಗಳನ್ನ ಕೊಟ್ಟಿದ್ದಾರೆ, ಕೆಲವೊಂದು ಸ್ಟೋರೀಸ್ ಗಳನ್ನ ಕೊಟ್ಟಿದ್ದಾರೆ. ಬಾನು ಕೇಸ್ ಸ್ಟಡಿ ಅಂತ ಹೇಳಿ ಒಂದು ಸ್ಟೋರಿ ಇದೆ. ಆ ಸ್ಟೋರಿ ಸೇಮ್ ರಿಲೇಟೆಡ್ ವರ್ಷಿತಾ ಸಿ ಅನ್ನುವಂತ ಮಗುವಿಗೆ ಸೇಮ್ ರಿಲೇಟ್ ಆಗಿತ್ತು. 3 ಜನ ಹೆಣ್ಮಕ್ಳು ಮದ್ವೆ ಮಾಡ್ಬೇಕು ಅಂತ ಹೇಳಿ ಅವ್ರ ತಂದೆ ಫೋರ್ಸ್ ಮಾಡ್ತಾ ಇದ್ದಾರೆ. ಆಲ್ರೆಡಿ 10th ಬಂದಿದೆ, 2 ವರ್ಷ ಆದ್ಮೇಲೆ ಮದ್ವೆ ಮಾಡ್ಬೇಕು ಅಂತ ಹೇಳಿ. ಸೊ ಆ ಮಗು ಶಿವಮೊಗ್ಗಕ್ಕೆ ಹೋಗುತ್ತೆ. ಶಿವಮೊಗ್ಗಕ್ಕೆ ಹೋಗಿ ಲೈಬ್ರರಿಯಲ್ಲಿ ಪುಸ್ತಕನ ತಗೊಂಡು ಈಗ ಆಲ್ರೆಡಿ PUCಗೆ ಆರ್ಟ್ಸ್ ಅನ್ನ ಮಾಡ್ಕೊಂಡು ನಾನು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗ್ತೀನಿ ಅಂತ ಹೇಳಿ ಏನ್ ಮಾಡ್ತಾ ಇದೆ, ಕಾಂಪಿಟೇಟಿವ್ ಪುಸ್ತಕಗಳನ್ನ ಈಗಿಂದನೇ ಓದ್ತಾ ಇದೆ. ಸೊ ಅಷ್ಟು ಹೆಲ್ಪ್ ಆಗ್ತಕ್ಕಂಥದ್ದು ಈ ಒಂದು ಟ್ರೈನಿಂಗ್. ಸೊ ಹಾಗಾಗಿ ನಾವೆಲ್ಲರೂ ಕೂಡ ಈ ಒಂದು ಟ್ರೈನಿಂಗ್ ಅನ್ನ ಯಶಸ್ವಿಯಾಗಿ ಮಾಡೋಣ ಅನ್ನೋದು ನನ್ನೊಂದು ಅಭಿಪ್ರಾಯ. ಕಾರಣ ತುಂಬಾ ಯೂಸಸ್ ಇದೆ. ಯಾಕೆಂದ್ರೆ ಒಂದು ಮಗುವಿನ ಸ್ಟ್ರೆಂತ್ ಏನಿದೆ ಅನ್ನೋದನ್ನ ಆಕ್ಟಿವಿಟಿ ಬೇಸ್ಡ್ ಆಗಿ ನಾವು ಮಾಡ್ತಾ ಹೋಗ್ತೀವಿ. ತರಗತಿಗಳಲ್ಲಿ ಚಾಲೆಂಜಸ್ ಗಳನ್ನ ಯಾವ ರೀತಿ ಅಕ್ಸೆಪ್ಟ್ ಮಾಡ್ತೀವೋ ಮಗು ಅದನ್ನ ನಗ್ತಾ ಕ್ಲಾಸ್ ಮಾಡುತ್ತೆ. ಅದು ತುಂಬಾನೇ ಯೂಸ್ಫುಲ್ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಜೊತೆಗೆ ಕೆಲವೊಂದು ಡಿಮೆರಿಟ್ಸ್ ಅನ್ನ ನಾನು ಹೇಳೋದಾದ್ರೆ, ಡಿಮೆರಿಟ್ಸ್ ಅಂತ ಹೇಳಿ ಬಂದಾಗ ನಮ್ಮ ಸ್ಕೂಲ್ಗಳಲ್ಲಿ ಕೆಲವೊಂದು ಚಾಲೆಂಜಸ್ ಗಳನ್ನ ಎಲ್ಲಾ ಶಿಕ್ಷಕರು ಕೂಡ ಫೇಸ್ ಮಾಡ್ತಾ ಇದ್ದೀವಿ. ಏನಪ್ಪಾ ಅಂತ ಹೇಳಿದ್ರೆ, ಇದಕ್ಕೆ ಸರ್ಟೈನ್ ಆಗಿರ್ತಕ್ಕಂಥ ಟೈಮ್ ಟೇಬಲ್ ಇಲ್ಲ. ನಾನು ಕ್ಲಾಸಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಆ ಕ್ಲಾಸ್ ಅಲ್ಲಿ ತರಗತಿಗಳನ್ನ ಮಾಡ್ಬೇಕಾ, ಇದಾಗ್ಬೇಕಾ? ಟೈಮ್ ಟೇಬಲ್ ನನ್ನ ಕ್ಲಾಸ್ ಅನ್ನ ಮಾಡ್ಕೊಂಡು ಇನ್ನೊಂದಕ್ಕೆ ಹೋದ್ರೆ ಇನ್ನೊಬ್ಬ ಟೀಚರ್ ನನ್ನ ಟೈಮ್ ಇದೆ ಸರ್ ಅಂತ ಹೇಳ್ತಾರೆ. ಸೊ ಇಂಥವುಗಳನ್ನ ಸ್ವಲ್ಪ ಚೇಂಜಸ್ ಮಾಡ್ಕೊಂಡ್ರೆ ಒಳ್ಳೇದು ಅಂತ ಹೇಳಿ ಇದೊಂದು ನಮ್ಮ ರಿಕ್ವೆಸ್ಟ್ ಸರ್. ತುಂಬಾ ಹೆಲ್ಪ್ ಆಗತ್ತೆ. ನಮ್ಮ ಕ್ರೈಸ್ ಅಲ್ಲಿ ಏನು ಮಕ್ಕಳಿದಾರೋ ಎಲ್ಲರೂ ಕೂಡ 6ನೇ ತರಗತಿಗೆ CET ಅನ್ನ ಫೇಸ್ ಮಾಡ್ಕೊಂಡು ಬಂದಿರತಕ್ಕಂತ ಮಕ್ಕಳು ಇರ್ತಾರೆ. ಅವರಿಗೆ ಈ ಒಂದು ತರಬೇತಿಯ ಮೂಲಕ ಆ ಮಕ್ಕಳನ್ನ ನಾವೇನಾದ್ರೂ ಹುರಿದುಂಬಿಸಿದಾಗ, ಈಗ ಆಲ್ರೆಡಿ ನಮ್ಮಲ್ಲಿ ಟ್ರೈನಿಂಗ್ ತಗೊಂಡಿರ್ತಕ್ಕಂಥ ಮಕ್ಕಳು ಎಲ್ಲರೂ ಕೂಡ ಪ್ಯೂರ್ಲಿ ನಾನು ಇದೇ ಸೆಕ್ಟರ್ಗೆ ಹೋಗ್ತೀನಿ ಅನ್ನೋದನ್ನ ಚಾಲೆಂಜಿಂಗ್ ಆಗಿ ತಗೊಂಡಿದ್ದಾರೆ. ಒಂದು ಮಗು ಹೇಳ್ತಾ ಇದೆ, ಮಗುವಿನ ಹೆಸರು ಮೇಡಮ್ ಏನೋ ಹೇಳ್ತಾ ಇದ್ದ, ಗಂಗಾಪ್ರಿಯ ಅಂತ ಹೇಳಿ. ಆ ಗಂಗಾಪ್ರಿಯ ಅನ್ನೋ ಮಗು ತುಂಬಾ ಚೆನ್ನಾಗಿ ಮಾತಾಡುತ್ತೆ. ಯಾವುದೇ ಒಂದು ಫಂಕ್ಷನ್ ಅಲ್ಲಿ ಕೊಟ್ಟರು ಕೂಡ ಆ ಮಗು ತುಂಬಾ ವೊಕ್ಯಾಬ್ಯುಲರಿಯಲ್ಲಿ ಎಲ್ಲೂ ಮಿಸ್ಟೇಕ್ ಆಗದೆ ತುಂಬಾ ಚೆನ್ನಾಗಿ ಮಾತಾಡುತ್ತೆ. ಆ ಮಗುವಿಗೆ ಟ್ರೈನಿಂಗ್ ಆದ್ಮೇಲೆ ಇಲ್ಲ ಸರ್ ನಾನು ಮೀಡಿಯಾಕ್ಕೆ ಹೋಗ್ತೀನಿ. ಸೊ ಇದು ಪ್ರತಿಯೊಂದು ಸ್ಕಿಲ್ ಅನ್ನು ಕೂಡ ಈ ಒಂದು ಅನಾಥ ಎಫರ್ಟ್ಸ್ ಕಂಪನಿಯಿಂದ ಈ ಒಂದು ತರಬೇತಿಯನ್ನು ಪಡೆದಿರ್ತಕ್ಕಂಥ ಮಕ್ಕಳು ಯಶಸ್ವಿಯಾಗಿ ಪಡೀತಾ ಇದ್ದಾರೆ. ಸೊ ಹಾಗಾಗಿ ನಾವೆಲ್ಲರೂ ಕೂಡ ಈ ಒಂದು ಟ್ರೈನಿಂಗ್ ಅನ್ನ ಯಶಸ್ವಿಯಾಗಿ ಮುಂದಿನ ದಿನಗಳಲ್ಲಿ ತರೋಣ ಅಂತ ಹೇಳ್ತಾ, ಈ ಒಂದು ಅವಕಾಶ ಮಾಡಿರ್ತಕ್ಕಂತಹ ಎಲ್ಲ ಸಮನ್ವಯಾಧಿಕಾರಿಗಳಿಗೂ ಹಾಗೆ ಈ ಯುನೈಟೆಡ್ ಎಫರ್ಟ್ಸ್ ನ ಪದಾಧಿಕಾರಿಗಳಿಗೂ ವಂದಿಸ್ತಾ ನನ್ನ 2 ಅನಿಸಿಕೆಗಳನ್ನು ಮುಗಿಸ್ತೀನಿ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಶೇರ್ ಮಾಡಿದ್ದಕ್ಕೆ. ತುಂಬಾ ವಿಚಾರಗಳು ಕೂಡ ನನಗೂ ಕೂಡ ಗೊತ್ತಿರಲಿಲ್ಲ. ನೀವು ಶೇರ್ ಮಾಡೋದೇ ನನಗೂ ಕೂಡ ಮೋಟಿವೇಟ್ ಆಗುವಂಥದ್ದು. ನಾನು ಕೂಡ ಕೆಲಸ ಮಾಡಬೇಕಾದ್ರೆ ನಾವು ಮಾಡುವಂಥ ಕೆಲಸಕ್ಕೆ ಏನಾದರೂ ಪ್ರತಿಫಲ ಅನ್ನೋದು ನಾವು ನೋಡಿದ್ರೆ ಮಾತ್ರನೇ ನಮಗೂ ಅದು ಖುಷಿ ಅಂತ ಅನ್ಸೋದು. ಆ ಖುಷಿನ ನೀವು ಶೇರ್ ಮಾಡ್ಕೊಂಡಾಗೆ ನನಗೆ ಇದಾಗುವಂಥದ್ದು. ಥ್ಯಾಂಕ್ ಯು ಸೋ ಮಚ್ ಸರ್. ಲೈಕ್ ಒನ್ಸ್ ಅಗೇನ್ ನೀವು ಅಲ್ಲಿಂದ ಬಂದು ನನ್ನ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕೆ. ಈಗ ಮುಂದಿನ ಹಂತದಲ್ಲಿ ಈ ವರ್ಷ ಯಾವ ರೀತಿ ಈ ಕಾರ್ಯಕ್ರಮ ನಡೆಯುತ್ತೆ, ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಒಂದು 4 ಭಾಗಗಳಾಗಿ, ಅಂತಂದ್ರೆ ಮೈಸೂರು ಡಿವಿಷನ್, ಬೆಂಗಳೂರು ಡಿವಿಷನ್, ಮತ್ತೆ ಕಲಬುರಗಿ ಮತ್ತೆ ಬೆಳಗಾವಿ ಡಿವಿಷನ್, 4 ಡಿವಿಷನ್ಗೆ ಗುಂಪುಗಳಾಗಿ ಇದು ಮಾಡ್ಕೊಳ್ಬೋದಾ? ನಮ್ಮ ಟೀಮ್ ಮೆಂಬರ್ಸ್ ಬರ್ತಾರೆ, ನಿಮ್ಮ ಜೊತೆಲಿ ಕೂತು ಈ ಪ್ಲಾನಿಂಗ್ ಹೇಗಿದೆ, ಅದನ್ನ ಯಾವ ರೀತಿ ನಾವು ಮುಂದೆ ತಗೊಂಡೋಗ್ಬೋದು ಅನ್ನೋದ್ರ ಬಗ್ಗೆ ನಮ್ಮ ಜೊತೆಲಿ ಡಿಸ್ಕಷನ್ ಮಾಡ್ತಾರೆ. ಗೈಸ್, MSc BEd ಕ್ವಾಲಿಫಿಕೇಷನ್ ಆಗಿದೆ. ಪ್ರೆಸೆಂಟಾಗಿ ಅನಾಥ ಯುನೈಟೆಡ್ ಎಫರ್ಟ್ಸಲ್ಲಿ ಬೆಳಗಾವಿ ಡಿವಿಷನದ್ದು ರೀಜನಲ್ ಇಂಪ್ಯಾಕ್ಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತೀನಿ. A ಡಿಸ್ಟಿಕಲ್ಲಿ ನಮ್ಮ ಟೀಮ್ ಆಗಿ ಚೇತನ್ ಅಂತಂದು ಧಾರವಾಡ, ಕಾರವಾರ ಮತ್ತು ಹಾವೇರಿ ಡಿಸ್ಟಿಕಲ್ಲಿ ಸ್ವಲ್ಪ ಆ ಭಾಗ ನೋಡ್ಕೊಳ್ತಾ ಇದ್ದಾರೆ. ನಾನು ಗದಗ ಡಿಸ್ಟಿಕ್ ಫುಲ್ ನೋಡ್ಕೊಳ್ತಾ ಇದ್ದೀನಿ. ಜೊತೆಗೆ ಹಾವೇರಿ ಸ್ವಲ್ಪ ಪಾರ್ಟ್ ನೋಡ್ಕೊಳ್ತಾ ಇದ್ದೀನಿ. ಒಬ್ಬರಿಗೆ 3 ಡಿಸ್ಟಿಕ್ ಜಾಸ್ತಿ ಆಗ್ತಾಯಿತ್ತು. ಇನ್ನೊಬ್ಬರು ನಂಬ್ಕೊಂಡಿದ್ದು ಸುರೇಶ್ ಚೌಗ್ಲೆ ಅಂತ, ಅವರು ಬೆಳಗಾವಿ ಡಿಸ್ಟಿಕ್ ಮೆಂಟಲ್ ಕೆಲಸ. ನಮ್ಮ ಜೊತೆಗೆ ಶಾಮಿಲ್ ಅಂತ ಇವರು ಬಾಗಲಕೋಟೆ ಮತ್ತು ಬಿಜಾಪುರ ಡಿಸ್ಟಿಕಲ್ಲಿ ಮೆಂಟಲ್ ಆಗಿ ಕೆಲಸ ಮಾಡ್ತಾರೆ. ಸೊ ಇದಿಷ್ಟು ನಮ್ಮದು ಸಂಕ್ಷಿಪ್ತ ಪರಿಚಯ. ಈಗಾಗಲೇ ಸರ್ ಹೇಳ್ತಾ ಇದ್ರಲ್ಲ ಪ್ಲಾನ್ ಬಗ್ಗೆ, ಈಗ ನಿಮ್ಮ ಫೈಲಲ್ಲಿ ಸರ್
ಇದೊಂದು ಸೀಟ್ ಇದೆ, ಒಂಚೂರು ತೆಗೆದ್ರೆ ನಮಗೆ ಈಸಿ ಆಗುತ್ತೆ. ಇದು ಗುಂಪು ಚರ್ಚೆ ಡಿವಿಷನ್ ವೈಸ್ 4 ಡಿವಿಷನ್ ಗುಲ್ಬರ್ಗ, ಬೆಳಗಾವಿ, ಆಮೇಲೆ ಬೆಂಗಳೂರು, 70% ಅಂತ ಮೈಸೂರು. ಸೊ ಹಂಗಾಗಿ ಈಗ ನೀವು ಈ ಪ್ರೋಗ್ರಾಮ್ ಯಾವಾಗಲೂ ಹೊರಗಡೆ ಕಲಿಸ್ಬೇಕಾಗುತ್ತೆ. ಸೊ ಆ ಕಾರಣದಿಂದ ಒಂದು ಮಾತ್ರ ಯಾವುದಾದ್ರೂ ಒಂದು ತುಂಬ ಚೆನ್ನಾಗಿರೋ ಸೆಕ್ಟರ್ಸ್ನ ಟೀಚರ್ಸ್ಗೆ ವಿಸಿಟ್ ಮಾಡಿಸೋದು ಅಂತ ಒಂದು ಪ್ಲಾನ್ ಇದೆ. ಅಕ್ಟೋಬರ್ ತಿಂಗಳು ರಜಾ ಆಗಿ ಬಂದಾದಮೇಲೆ, ಇದು ದಸರಾ ರಜಾ ಆಗಿ ಬಂದಾದಮೇಲೆ ಒಂದು ಸೆಕ್ಟರ್ ವಿಸಿಟ್ ಮಾಡಿಸ್ಬೇಕು ಅಂತಿದೆ. ಡಿಸೆಂಬರ್ ಒಳಗಡೆ ಯಾವುದೇ ಕಾರಣಕ್ಕೂ ಮುಂದಕ್ಕೆ ಹೋಗಬಾರ್ದು, ಡಿಸೆಂಬರ್ಗಿಂತ. ಸೊ ಅಕಾಡೆಮಿಕ್ಸ್ ಇರೋ ಕಾರಣದಿಂದ ಡಿಸೆಂಬರ್ ಒಳಗಡೆ ಎಲ್ಲ ಸೆಕ್ಟರ್ಗಳನ್ನು ಕವರ್ ಮಾಡಿ ಮುಗಿಸ್ಬೇಕು ಅಂತ ಪ್ಲಾನ್ ಇದೆ. ಲಾಸ್ಟ್ ಟೈಮ್ ಶಿವಮೊಗ್ಗ ಜಿಲ್ಲೆ ಒಳಗಡೆ ಫಾಲೋ ಅಪ್ ಮಾಡಿ. ಸೊ ಅದಾದ ನಂತರ ಕರಿಯರ್ ಮೇಳ ನಾವು ನಮ್ಮ ಪ್ರೋಗ್ರಾಮಲ್ಲಿ ಇನ್ನು ನೆಕ್ಸ್ಟ್ ರೌಂಡಲ್ಲಿ ಆನ್ಲೈನ್ ಟ್ರೈನಿಂಗನ್ನು ಕಂಡಕ್ಟ್ ಮಾಡ್ತೀವಿ. ಆನ್ಲೈನ್ ಟ್ರೈನಿಂಗ್ ಕಂಡಕ್ಟ್ ಮಾಡುವಾಗ ನಿಮ್ಮ ಹತ್ರ ಅಪ್ರೋಚ್ ಮಾಡ್ತಾರೆ, ನಿಮ್ಮ ಹತ್ರ ಯಾವ ಡೇಟಲ್ಲಿ ಮಾಡ್ಬೋದು ಆನ್ಲೈನ್ ಟ್ರೈನಿಂಗ್ ಅಂತ. ಸೊ ಆ ಡೇಟಲ್ಲಿ ನೀವು ಅಗೇನು ಏನಾದರೂ ಸರ್ಕ್ಯುಲರ್ ಪಾಸ್ ಮಾಡಿಸಿ ಆ ಇನ್ಫಾರ್ಮೇಷನನ್ನು ನಿಮ್ಮ ಪ್ರಿನ್ಸಿಪಾಲ್ಗಳಿಗೆ ಕಳಿಸೋದಕ್ಕೆ ಅದನ್ನು ನೀವು ಆ್ಯಕ್ಷನನ್ನು ಮಾಡಿಕೊಂಡ್ರೆ ನೆಕ್ಸ್ಟ್ ಇಯರ್ ಚೇಂಜ್ ಆಗುತ್ತೆ. ಅದು ಪ್ಲಾನ್ ಎ ಮತ್ತು ಪ್ಲಾನ್ ಬಿ ಅಂತ ಮಾಡ್ಕೊಂಡು ತಾನೇ ಮಗು ಅಸೆಸ್ ಮಾಡ್ಕೊಳ್ಳುತ್ತೆ. ಆ ಥರ ಒಂದು ಪ್ಲಾನ್ ಇದೆ. ಆ ಪ್ಲಾನ್ ಪ್ರಕಾರ ಹೋಗೋದಾದರೆ ಫಸ್ಟ್ ನಾವು ಈಗ ಜುಲೈಯಲ್ಲಿ ಸ್ಟಾರ್ಟ್ ಮಾಡ್ತೀವಿ ಪ್ರೋಗ್ರಾಮ್ ಅಂತಂದರೆ ಕ್ಲಾಸಸ್ ಆದಮೇಲೆ, ಈಗ ನಾವು ಜುಲೈಯಲ್ಲಿ ಮಾಡಿದ್ದೀವಿ ಅಂತಂದರೆ ನಿಮಗೆ ಸ್ವಲ್ಪ ಒಂದು ಡಿ ಶಿಗಳ ನೀವು ಆಗಿರೋದ್ರಿಂದ ಪ್ರತಿಯೊಂದು ಶಾಲೆಗಳಲ್ಲಿ ಏನೇನು ಪ್ರೋಗ್ರಾಮ್ ನಡೀತಾ ಇದೆ, ಹೇಗೆ ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ದಾರೆ, ಟೈಮ್ ಟೇಬಲ್ ಹಾಕಿದ್ದಾರೆ, ಅದನ್ನು ನೀವು ನಿಮ್ಮ ಮೂಲಕ ಇದು ಹೋಗುತ್ತೆ ಸರ್. ಏನೇನು ಆಗಿದೆ, ಏನೇನು ಪ್ರಿನ್ಸಿಪಲ್ಸ್ಗೆ ಮೆಸೇಜ್ ಹಾಕಿ ಮತ್ತು ನಾವು ಅವಾಗ ಬರ್ತಾ ಇರ್ತೀವಿ ಸರ್. ನಮ್ಮ ಪ್ರತಿಯೊಂದು ಜಿಲ್ಲೆಗೂ ಮೆಟಲ್ ಇದೆ. ಈ ಒಂದು ಕಾರ್ಯಕ್ರಮವನ್ನು ಎಲ್ಲ ಸಂಕ್ಷಿಪ್ತ ಪರಿಚಯ ಮಾಡಿಕೊಂಡು ಪ್ರಾಂಶುಪಾಲರ ಜವಾಬ್ದಾರಿ ಏನಿದೆ ಅಲ್ಲಿ ಶಾಲೆಯಲ್ಲಿ ಅವ್ರಿಗೆ ನಿರ್ವಹಣೆ ಮಾಡೋದನ್ನು ನಾವು ಡಿಸ್ಟ್ರಿಕ್ಟ್ ಲೆವೆಲ್ ಲಾಂಚ್ ಪ್ರೋಗ್ರಾಮಲ್ಲಿ ಅವರಿಗೆ ತೋರಿಸ್ಕೊಡ್ತಕ್ಕಂಥದ್ದನ್ನು ಮಾಡ್ತೀವಿ. ಸೊ ಅದನ್ನು ನಾವು ನೆಕ್ಸ್ಟ್ ಜುಲೈದಲ್ಲಿ ಮಾಡ್ತೀವಿ ಸರ್. ಅದು ಒಂದು ಫಿಸಿಕಲ್ ಆದರೆ ಸಾಧ್ಯ ಆದರೆ ಏನಾದರೂ ಮೀಟಿಂಗ್ ಇದ್ದರೆ ಆ ಟೈಮಲ್ಲಿ ನಾವು ಮಾಡ್ಬೋದು. ಇಲ್ಲ ಫಿಸಿಕಲಾಗಿ ಸಾಧ್ಯನೇ ಇಲ್ಲ ಅಂತಂದರೆ ನಾವು ಆನ್ಲೈನ್ ಮೀಟಿಂಗಲ್ಲಿ ಕೂಡ ಎಲ್ಲ ಪ್ರಾನ್ಸಿಪಾಲ್ಸನ್ನು ಇನ್ವೈಟ್ ಮಾಡಿ ಅವರಿಗೂ ಕೂಡ ಇದೊಂದು ನಾವು ನೀವು ಜೊತೆಗೂಡಿ ಈ ಒಂದು ಕಾರ್ಯಕ್ರಮದ ಒಂದು ಬ್ರೀಫನ್ನಾಗಿ ನಾವು ಸರ್ ಆ ಥರ ಒಂದು ಪ್ರಾನ್ಸಿಪಾಲ್ಗೆ ತಿಳಿಸ್ಕೊಳ್ತಕ್ಕಂಥದ್ದು ಆಗಬೇಕು. ಸೊ ಅದು ಬೇಸಿಕಾಗಿ ಒಂದು 2.5 ತಾಸಲ್ಲಿ ಮಾಡಬೇಕು. ಅದರಲ್ಲಿ JD ಮತ್ತು DD ಮತ್ತು DC ಮೇನಾಗಿ ಚೇರ್ಪರ್ಸನ್ ಇರ್ತಾರೆ ಇದರಲ್ಲಿ ಕೂಡ ನಾವು ವಾರದಲ್ಲಿ ಟ್ರೈನಿಂಗ್ ಇನ್ನೂ ಸ್ಟಾರ್ಟ್ ಇಲ್ಲ. ಫಸ್ಟ್ ಫ್ಲೋರು, ನೆಕ್ಸ್ಟು ಸೆಕೆಂಡ್ ಫ್ಲೋರ್ ಇದೆ. ಇದು ಫಸ್ಟ್ ಫ್ಲೋರು, ನೆಕ್ಸ್ಟು ಸೆಕೆಂಡ್ ಫ್ಲೋರು. ಗ್ರೂಪ್ ಡಿಸ್ಕಷನ್. ಪ್ರಾಂಶುಪಾಲರು ಮತ್ತು DCOಗಳಿಗೆ ಸಂಪನ್ಮೂಲ ವ್ಯಕ್ತಿಗಳಿಗೆ ಒಂದು ತರಬೇತಿ ಕಾರ್ಯಾಗಾರವನ್ನು ಇಟ್ಕೊಂಡಿದ್ದಾರೆ. ಮೇಡಮ್ ನೆನ್ನೆ ಹೇಳಿದ್ರು ಬೆಳಿಗ್ಗೆ ಬನ್ನಿ ಸರ್ ಅಂತ. ಬೇರೆ ಒಂದು ಕಾರ್ಯದಿಂದ ಬೆಳಿಗ್ಗೆ ಬರೋಕ್ಕಾಗಲಿಲ್ಲ. ಜೊತೆಗೆ ಏನಂದರೆ ಈಗ ಬನ್ನಿ ಉದ್ದೇಶ ನಿಮ್ಮೆಲ್ಲರೂ ಭೇಟಿ ಮಾಡಿ ಮುಕ್ತವಾಗಿ ಮಾತಾಡೋಣ ಅಂತೇಳಿ 1-2 ನಿಮಿಷ.
ನಾವು ನೀವೆಲ್ಲ ಸುಮಾರು ವರ್ಷಗಳಿಂದ ಶಿಕ್ಷಣ ಇಲಾಖೆಯಲ್ಲಿ ಬೋಧಕರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀವಿ, ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತಾ ಇದ್ದೀವಿ. ಆದರೆ ಎಲ್ಲೋ ಒಂದು ಕಡೆ ನಮ್ಮ ಒಂದು ಪ್ರಯತ್ನಗಳು ವೈಫಲ್ಯ ಆಗ್ತಾ ಇದೆ. ಕಾರಣ ಏನಂತಂದರೆ ನಿಮಗೆ ಗೊತ್ತು, ಇವತ್ತೇನಾಗಿದೆ ಅಂದರೆ ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ದೇಶ ಭಾರತ. ಮಾನವ ಸಂಪನ್ಮೂಲ ಒಂದು ವರನೂ ಹೌದು, ಶಾಪನೂ ಹೌದು. ನಾನು ಹೇಗೆ ಪರ್ಸ್ಪೆಕ್ಟಿವ್, ಯಾವ ಪರ್ಸ್ಪೆಕ್ಟಿವಿಂದ ನೋಡ್ತೀನಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಇವರೆಲ್ಲ ಒಳ್ಳೆಯವರು ಅಂದರೆ ಒಳ್ಳೆಯದಾಗಿ ಕಾಣಿಸುತ್ತೆ, ಇವರೆಲ್ಲ ಏನು ಕಲಿಯೋಕ್ಕೆ ಬಂದಿಲ್ಲ ಸುಮ್ಮನೆ ಬಂದಿದ್ದಾರೆ ಅಂದರೆ ಅದು ಅದೇ ಥರ ನನ್ನ ಒಂದು ಪರ್ಸ್ಪೆಕ್ಟಿವ್ ಆಗುತ್ತೆ. ಅಂದರೆ ಒಬ್ಬ ವ್ಯಕ್ತಿ ನೋಡುವ ದೃಷ್ಟಿಯಿಂದ ಅದು ಒಳ್ಳೆಯದ ಕೆಟ್ಟದ ಅನ್ನೋದನ್ನು ನಾವು ನಿರ್ಧಾರವನ್ನು ನಮ್ಮ ಮನಸ್ಸಿನ ಮೇಲೆ ಅನುಗುಣವಾಗಿರುತ್ತೆ. ಎಲ್ಲ ನಾವೇನಂದರೆ ಭಾರತದಲ್ಲಿ ತುಂಬ ಜನಸಂಖ್ಯೆ ಇದೆ, ಭಾಳ ಸಮಸ್ಯೆ ಇದೆ, ಭಾಳ ಅದು ಪ್ರಯೋಜನಕ್ಕೆ ಬರ್ತಾ ಇಲ್ಲ ಅಂತೇಳಿ. ಅದೇ ಇನ್ನೊಂದು ಆ್ಯಂಗಲಲ್ಲಿ ನೋಡಿದರೆ ಇಂಥ ಯುವ ಪಡೆ ಭಾರತ ದೇಶದಲ್ಲಿ ಇಷ್ಟೊಂದು ಜನಸಂಖ್ಯೆ ಇದೆ, ಇದನ್ನು ನಾವು ಒಳ್ಳೆಯ ರೀತಿಗೆ ಬಳಸ್ಬೋದು, ಮತ್ತು ದೇಶದ ಅಭಿವೃದ್ಧಿ ಬಳಸ್ಬೋದು, ಮತ್ತು ಅವರ ಒಂದು ಜೀವನ ಕ್ರಮವನ್ನು ಬದಲಾಯಿಸ್ಬೋದು. ಈ ಥರದ ಒಂದು ಆಲೋಚನೆ ಬಂದಾಗ ಖಂಡಿತವಾಗಿ ನಾವು ಅಂಥ ಒಂದು ಧನಾತ್ಮಕವಾದಂಥ ಕೆಲಸಗಳನ್ನು ಮಾಡಲಿಕ್ಕೆ ಶುರು ಮಾಡ್ತೀವಿ. ನಾನು ಹಿಂದೆ ಶಿಕ್ಷಣ ಇಲಾಖೆಯಲ್ಲಿ BO ಕೆಲಸ ಮಾಡ್ತಿದ್ದಾಗ ಹಲವಾರು ಪ್ರತಿ ವರ್ಷ ಈ ಕೆರಿಯರ್ ಕೌನ್ಸಿಲಿಂಗ್ ಬಗ್ಗೆ SSLC ನಂತರ ಮತ್ತೇನು, ವಾಟ್ ನೆಕ್ಸ್ಟ್, ಇದು ಬಹಳ ನಮಗೆ ಒಂದು ಮಕ್ಕಳಿಗೆ ಒಂದು ಸವಾಲಾದಂಥ ಪ್ರಶ್ನೆ. SSLC ಆದಮೇಲೆ ಏನು, ಬಹುತೇಕರು ಅಂದರೆ ಚೆನ್ನಾಗಿ ನಂಬರ್ ತೆಗೆದ್ರೆ BE ಮೆಡಿಕಲ್, ಆ್ಯಾವ್ರೇಜ್ ತಗೊಂಡ್ರೆ ಒಂದು ಕಾಮರ್ಸ್ ತಗೋತೀನಿ, ಜಸ್ಟ್ ಪಾಸ್ ಆದರೆ BA ತಗೋತೀನಿ. ಇದು ನಮ್ಮ ಒಂದು ಜನರಲ್ ಆಗಿರ್ತಕ್ಕಂಥ ಒಂದು ಪ್ರತೀತಿ. ಇವತ್ತು ಈ ಒಂದು BA ಸಬ್ಜೆಕ್ಟನ್ನು ಕೂಡ ಉತ್ಕೃಷ್ಟವಾಗಿ ಅವನು ಚೆನ್ನಾಗಿ ಓದಿದ್ರೆ, ನಾಲೆಡ್ಜನ್ನು ತಗೊಂಡ್ರೆ ಖಂಡಿತವಾಗಿ ಅವನು ಎಂಥ ಆಪರ್ಚುನಿಟಿಗಳಿದ್ದಾವೆ ಅಂದರೆ ಒಳ್ಳೊಳ್ಳೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಹೋಗ್ಬೋದು. ಆದರೆ ನಮಗೆ ಮಾಹಿತಿ ಕೊರತೆ, ಇದು ಮಕ್ಕಳಲ್ಲಿ ಉಂಟಾಗಿರ್ತಕ್ಕಂಥ ಬಹುದೊಡ್ಡ ಒಂದು ಸಮಸ್ಯೆ ಮತ್ತು ಸವಾಲು. ಈ ನಿಟ್ಟಿನಲ್ಲಿ ಈ ಒಂದು ಇಲಾಖೆ ಮತ್ತು ಸಂಘ ಸಂಸ್ಥೆಗಳಿಂದ, NGOಗಳ ಸಹಕಾರದಿಂದ ಮಕ್ಕಳಿಗೆ ಪ್ರಾರಂಭಿಕ ಹಂತದಲ್ಲೇ ನಾವು ಏನಾಗಬೇಕು ಅಂತಕ್ಕಂಥದ್ದು, ಅವರಲ್ಲಿರ್ತಕ್ಕಂಥ ಸಾಮರ್ಥ್ಯಗಳು, ಟ್ಯಾಲೆಂಟ್ ಇದೇನಿದೆ ಅಂತ ಗುರುತಿಸಿದ್ರೆ, ನಾವು ಡಾಕ್ಟರ್ ಹತ್ರ ಹೋದಾಗ ಡಾಕ್ಟ್ರು ನಾವು ಅವನು ಮೊದಲು ನಮ್ಗೇನು ಸಮಸ್ಯೆ ಇದೆ ಅಂತೇಳಿ ಐಡೆಂಟಿಫೈ ಮಾಡಿದ್ರೆ ಔಷಧಿ ಕೊಡ್ಲಿಕ್ಕೆ ಈಸಿ ಆಗುತ್ತೆ. ಸುಮ್ಮನೆ ಡಾಕ್ಟರ್ ಹತ್ರ ಹುಷಾರಿಲ್ಲ ಅಂದಾಗ ಏನು ಹುಷಾರಿಲ್ಲ, ಯಾವ ಥರ ಏನು ಅಂತೇಳಿ, ಎಷ್ಟು ದಿನದಿಂದ ಇದೆ, ಮತ್ತು ನಿನ್ನ ಪ್ರೀಸ್ಟ್ ಏನು, ಈ ಥರದ್ದೆಲ್ಲ ಮಾಹಿತಿಗಳನ್ನು ಅವನು ತಗೊಂಡಾಗ ಮಾತ್ರ ಖಚಿತವಾದಂಥ ನಿಖರವಾದಂಥ ಮಾಹಿತಿ ಅಥವಾ ಔಷಧಿಯನ್ನು ಕೊಡಲಿಕ್ಕೆ ಸಾಧ್ಯ. ಹಾಗೆ ಮಗು ಯಾವ ವಿಷಯದಲ್ಲಿ ಸಾಮರ್ಥ್ಯದಲ್ಲಿ ಅವನು ಮುಂದಿದ್ದಾನೆ. ಆನೇನು ಜಿಂಕೆನೋ ರನ್ನಿಂಗ್ ರೇಸ್ ಇಟ್ಟರೆ ಯಾವುದು ಬರುತ್ತೆ? ಸಹಜವಾಗಿ ಜಿಂಕೆ. ಯಾಕೆಂದರೆ ಜಿಂಕೆಗೆ ಆ ಸಾಮರ್ಥ್ಯ ಇದೆ. ಅದೇ ಭಾರವನ್ನು ಹೊರೋದ್ರಲ್ಲಿ, ಭಾರವನ್ನು ಎಳೆಯೋದ್ರಲ್ಲಿ ಜಿಂಕೆಗೂ ಆನೆಗೂ ನಾವು ಕಾಂಪಿಟೇಷನ್ ಇಟ್ಟರೆ ಯಾವ್ದು ಗೆಲ್ಲುತ್ತೆ? ಅಂದರೆ ಇಲ್ಲಿ ಸ್ನೇಹಿತರೆ ಅರ್ಥ ಮಾಡ್ಕೋಬೇಕಾದಂಥ ಪ್ರಮುಖವಾದ ವಿಚಾರ ಅಂದರೆ, ಪ್ರತಿಯೊಂದಕ್ಕೂ ತನ್ನದೇ ಆದಂಥ ವೈಶಿಷ್ಟ್ಯತೆ ಇದೆ, ಯುನೀಕ್ ಫೀಚರ್ಸ್ ಇದೆ. ಅದೇನು ಅನ್ನೋದನ್ನು ನೀವು ಕಂಡುಹಿಡಿಯೋದೇ ನಮಗೆ ಸವಾಲು. ಸೊ ಈ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಶಾಲೆಗಳಲ್ಲಿ ಅಥವಾ ನಿಮ್ಮ ಮನೆಗಳಲ್ಲಿ ಎಲ್ಲಿ ಆಗಲಿ ಅವ್ರನ್ನ ಏನು ಆ ಸಾಮರ್ಥ್ಯ ಇದೆ ದಯಮಾಡಿ ಅದನ್ನು ಗುರುತಿಸಿ. ನಮ್ಮ ಭವಿಷ್ಯ ನಮ್ಮ ಕೈಯಲ್ಲಿ ಇದೆ. ಅದನ್ನು ನಾವು ಯಾವ ರೀತಿ ಅದನ್ನು ಬಳಸ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಈ ನಿಟ್ಟಿನಲ್ಲಿ ಈ ಒಂದು ಸಂಸ್ಥೆ ಒಂದು ವಿಶೇಷವಾದಂಥ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಮ್ಮ ಒಂದು ವಸತಿ ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಕೊಡಬೇಕು ಅಂತ ಒಂದು ನಿಟ್ಟಿನಲ್ಲಿ ಈ ಬುಕ್ ಈಗ ಜಸ್ಟು ಮೇಡಮ್ ಕೊಟ್ಟರು, ನೋಡಿದೆ, ನನಗನ್ನಿಸ್ತು ಭಾಳ ಚೆನ್ನಾಗಿದೆ. ಇದನ್ನು ತಾವೆಲ್ಲರೂ ಕೂಡ ಅದನ್ನು ನೋಡಿ ಅದರಲ್ಲಿರ್ತಕ್ಕಂಥ ಮಾಹಿತಿಯನ್ನು ತಗೊಂಡು ಇದಕ್ಕಿಂತ ಇನ್ನೂ ನೀವು ಆ್ಯಡ್ ಮಾಡ್ಬೋದು. ನಿಮ್ಮಲ್ಲೂ ವಿಶೇಷವಾದಂಥದ್ದು ಏನೋ ಇರುತ್ತೆ, ಅದನ್ನು ಕೂಡ ಇಲ್ಲಿರೋದೇ ಫೈನಲ್ ಅಂತ ಏನಿಲ್ಲ. ಇದು ಕೂಡ ಇದಕ್ಕಿಂತ ಮೀರಿದ ಜ್ಞಾನ ಅಥವಾ ತಿಳುವಳಿಕೆ ಅಥವಾ ಮಾರ್ಗದರ್ಶನ ನಿಮ್ಮಲ್ಲಿ ಇರುತ್ತೆ. ಇದನ್ನು ಜೊತೆಗೆ ಸೇರಿಸಿ ಆಯಾ ಸಂದರ್ಭದಲ್ಲಿ ನಿಮ್ಮ ಒಂದು ಬ್ಲಾಕ್ಗಳಲ್ಲಿ ಅಥವಾ ನಿಮ್ಮ ಶಾಲೆಗಳಲ್ಲಿ ಇದನ್ನು ದಯಮಾಡಿ ಕೊಟ್ಟದ್ದೇ ಆದರೆ ಅವರ ಜೀವನ ಭಾಳ ತುಂಬ ಉಪಯುಕ್ತವಾಗಿದೆ. ಇದಕ್ಕೆ ಯಾತಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ,
ನಾವು ಇಷ್ಟು ಜನ ಇದೀವಲ್ವಾ, ಎಲ್ಲ ಯಾರು ಏನು ದಡ್ರೇನಲ್ಲ, ಎಲ್ಲರೂ ಡಿಗ್ರಿ ಮಾಡಿದ್ದೀವಿ, ಎಲ್ಲರೂ ಮಾಸ್ಟರ್ ಡಿಗ್ರಿ ಮಾಡಿದ್ದೀವಿ. ಬಟ್ ಸ್ಕಿಲ್ ಅನ್ನೋದು ಭಾಳ ಮುಖ್ಯ. ಒಂದು ಮಗು ತಂತಿ ಮೇಲೆ ನಡ್ಕೊಂಡು ಹೋಗುತ್ತೆ ಅಂದರೆ ನಮಗೆ ವಾಹ್ ಅಂತೀವಿ. ಅದು ಏನಾಗುತ್ತೆ ಅಂದರೆ ಬೈ ಎಕ್ಸ್ಪರ್ಟ್ ಮಾಡ್ತಾ ಮಾಡ್ತಾ ಅದು ಆ ಕಲಿಕೆ ಉಂಟಾಗುತ್ತೆ. ಹಾಗೆ ಯಾರಲ್ಲಿ ಆ ಪ್ರತಿಭೆ ಇರುತ್ತೋ, ಆಸಕ್ತಿ ಇರುತ್ತೋ ಅಂಥದಕ್ಕೆ ಸ್ವಲ್ಪ ಶಾರ್ಪನ್ ಮಾಡಬೇಕು. ಆ ಎಡ್ಜನ್ನ ಶಾರ್ಪನ್ ಮಾಡಿದ್ರೆ ಖಂಡಿತವಾಗಿಯೂ ಆ ಮಗು ಒಂದು ದೇಶಕ್ಕೆ ಉತ್ಪನ್ನ ಆಗೋದ್ರಲ್ಲಿ, ಸಂಪನ್ಮೂಲ ಆಗೋದ್ರಲ್ಲಿ ಎರಡನೇ ಮಾತಿಲ್ಲ. ಸೊ ಈ ನಿಟ್ಟಿನಲ್ಲಿ ನಾವು ನೀವೆಲ್ಲ ಇದೊಂದು ಕೆಲಸ ಅಂತ ತಗೊಳ್ದೇನೆ, ಇದೊಂದು ಇಟ್ ಇಸ್ ಅನ್ ಆಪರ್ಚುನಿಟಿ, ಅವಕಾಶ. ದಿನನಿತ್ಯ ಮಕ್ಕಳ ಜೊತೆ ಇರ್ತೀವಿ, ದಿನನಿತ್ಯ ನಮ್ಮ ಒಂದು ಚಟುವಟಿಕೆ ಮಕ್ಕಳ ಒಂದು ಒಡನಾಟದಲ್ಲಿರುತ್ತೆ. ಯಾವ ಮಗು ಏನು ಅಂತ ಐಡೆಂಟಿಫೈ ಮಾಡ್ತೀವಲ್ಲ ಅದೇ ದೊಡ್ಡ ಒಂದು ನಮ್ಮ ಬಹುತೇಕ ಕೊಡುಗೆ. ಯಾಕೆಂದರೆ ನಾವೆಲ್ಲರೂ ನೀವು ಓದಿ ಮುಂದೆ ಡಾಕ್ಟರ್ ಆಗಿ, ಇಂಜಿನಿಯರ್ ಆಗಿ ಅಂತೇಳಿ 2 ಅವಕಾಶಗಳನ್ನ ಕೊಟ್ಬಿಟ್ರೆ ಆಗದೆ ಏನು ಮಾಡ್ತಾರೆ? ನಾನು ಮೇಡಮ್ ಜೊತೆ ಮಾತಾಡ್ತಿದ್ದೆ. ನಾನು ಹಿಂದೆ ಯಾವುದೋ ಒಂದು ಮಕ್ಕಳಿಗೆ ಕರಕುಶಲಕ್ಕೆ ಸಂಬಂಧಪಟ್ಟಂತೆ ಒಂದು ಕಾಂಪಿಟೇಷನ್ ಇಟ್ಟಿದ್ದೆ. ಆ ಇಟ್ಟಂಥ ಸಂದರ್ಭದಲ್ಲಿ ಒಂದು ಮಗು ಮೆಹಂದಿ ಆಗ್ತಾಯಿತ್ತು. ಆ ಮೆಹಂದಿ ಆಗ್ತಿದ್ದ ಮಗು ನೋಡಿದಾಗ ಮುಸ್ಲಿಂ ಹಿನ್ನೆಲೆ ಉಳ್ಳಂಥ ಮಗು, ಬಟ್ ಓದೋದ್ರಲ್ಲಿ ತುಂಬ ಹಿಂದೆ. ಅಂಥ ಪರ್ಫಾರ್ಮೆನ್ಸ್ ಅಕಾಡೆಮಿಕ್ ಆಗಿ ಏನಂತ ಏನಿಲ್ಲ, ಪಾಸ್ ನಂಬರು 35-40, ಬಟ್ ಈ ಮೆಹಂದಿ ಹಾಕೋದ್ರಲ್ಲಿ ಎಕ್ಸ್ಪರ್ಟು. ನೀವು ಕೇಳಿರ್ಬೋದು ಸ್ನೇಹಿತರೆ, ಯಾವುದೇ ಮದುವೆ ಸಮಾರಂಭಗಳಲ್ಲಿ 2 ದಿನ ಅವರು ಮೆಹಂದಿ ಕಾರ್ಯಕ್ರಮ ಇಟ್ಕೊಂಡಿರ್ತಾರೆ, ಹಾಕಿದ್ರೆ 1.5 ಲಕ್ಷ ರೂಪಾಯಿ ಚಾರ್ಜ್ ಮಾಡ್ತಾರೆ. 1.5 ಲಕ್ಷ ಚಾರ್ಜ್ ಮಾಡ್ತಾರೆ. ನಾನು ಹೇಳೋದು ಯಾವ ಉದ್ಯೋಗನೂ ಕೀಳಲ್ಲ, ಯಾವುದು ನಾವು ಹೆಂಗೆ ತಗೋತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ. ಅಂದರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅಂತಹ ಈಗ ಅವರು ಅಂತ ಸುಮಾರು ಒಂದು ಸಂಪಾದನೆಯನ್ನು ಮಾಡಿ ದೊಡ್ಡ ಈಗ ನಮಗಿಂತ ಇನ್ನೂ ಉನ್ನತವಾದಂಥ ಆರ್ಥಿಕ ಸ್ಥಿತಿಯಲ್ಲಿದ್ದಾರೆ. ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ನಮಗೆ ಕೆಲವು ವಿಚಾರಗಳಲ್ಲಿ ನಾವು ನಮ್ಮ ಒಂದು ಪ್ರಿಜುಡಿಸ್ ಇರುತ್ತೆ, ಇದನ್ನು ಓದಿದ್ರೆ ಮಾತ್ರ ನಾನು ಮುಂದೆ ದೊಡ್ಡ ವ್ಯಕ್ತಿ ಆಗ್ತೀನಿ ಅಥವಾ ಸಮಾಜದಲ್ಲಿ ಗೌರವ ಸಿಗುತ್ತೆ ಅಂತ. ನೀವು ನಂಬ್ತಿರಲ್ವ, ಹೇರ್ ಕಟಿಂಗ್ ಮಾಡೋಂಥವನು ಒಬ್ಬ ಹೇರ್ ಕಟಿಂಗ್ ಮಾಡಿದ್ರೆ 1.5 ಲಕ್ಷ 2 ಲಕ್ಷ ರೂಪಾಯಿ ಚಾರ್ಜ್ ಮಾಡ್ತಾರೆ ಅಂತ ಪ್ರತಿಭಾವಂತರು ನಮ್ಮ ದೇಶದಲ್ಲಿದ್ದಾರೆ. ನೀವು ಅವ್ರ ಹತ್ರ ಕಟಿಂಗ್ ಮಾಡಿಸ್ಕೋಬೇಕಂದ್ರೆ ಮಿನಿಮಮ್ ಅಂದರೆ 2 ತಿಂಗಳು 2.5 ತಿಂಗಳು ಮುಂಚೆ ಅಡ್ವಾನ್ಸ್ ಬುಕ್ ಮಾಡಬೇಕು. ನಾನು ಯಾಕೆ ನಮಗೆ ಏನಂದರೆ ಹೇರ್ ಕಟಿಂಗ್ ಸಲೂನ್ ಅಂದರೆ ಏನು ಮಾಮೂಲಿ ಹೋಗಿ ಮಾಡಿಸ್ಕೋತಾರೆ ಅಂತ. ಬಟ್ ಅಂದರೆ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ಯಾಕೆ ಜನ ಅವನು ತರಗತಿನಲ್ಲಿ ಬಹಳ ಕೀಳಾಗಿ ನೋಡ್ತಿದ್ರಂತೆ, ತಂದೆ ಇಲ್ಲ, ಮನೆಯಲ್ಲಿ ಸಮಸ್ಯೆ ಇದೆ, ಶಾಲೆಗೆ ಹೋದಾಗೆಲ್ಲ ಅವನ್ನ ನೋಡಿದಾಗ ಇವನು ಏನೋ ಒಂಥರ ಭಾಳ ಕೀಳು ಮನೋಭಾವದಿಂದ ನೋಡ್ತಾ ಇರುತ್ತೆ. ಬಟ್ ಅವನು ಅವ್ರ ತಾಯಿ ಅದಕ್ಕೆ ಬೆಂಬಲವಾಗಿ ನಿಂತ್ಕೊಂಡು, ಇಲ್ಲ ನೀನು ಮಾಡು ಈ ಥರದ್ದು ಮಾಡು ಅಂತ ಹೇಳಿ ಅಲ್ಲಿ ಇಲ್ಲಿ ಕಾಡಿ ಬೇಡಿ ಒಂದಷ್ಟು ಶಾಪ್ ಹಾಕೊಂಡೆಲ್ಲ ಮಾಡಿ ಇವತ್ತು ಒಬ್ಬನಿಗೆ 1.5 ಲಕ್ಷ ರೂಪಾಯಿ ಚಾರ್ಜ್ ಮಾಡ್ತಾರೆ. ಅದು ಏನು ಹೋದ ತಕ್ಷಣ ಏನು ಸಿಗಲ್ಲ, ಅದು ಮುಂಚಿತವಾಗೇ ಬುಕ್ ಮಾಡಬೇಕು. ಅಂದರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದು ನಿಮಗೂ ಗೊತ್ತು, ನಮ್ಗೆ ಗೊತ್ತು, ಬಟ್ ತಾಳ್ಮೆ ಬೇಕು. ಪ್ರತಿಯೊಂದು ಮಗುನೂ ಕೂಡ ವೈಶಿಷ್ಟ್ಯಪೂರ್ಣವಾಗಿರುತ್ತೆ, ಯುನೀಕ್ ಆಗಿರುತ್ತೆ. ಬಟ್ ಅದು ಯಾವುದ್ರಲ್ಲಿ ಯುನೀಕ್ ಅನ್ನೋದನ್ನ ನಾವು ಪತ್ತೆ ಹಚ್ಚಬೇಕು. ಸೊ ಈ ನಿಟ್ಟಿನಲ್ಲಿ ನೀವು ಎಲ್ಲರೂ ಖಂಡಿತವಾಗಿಯೂ ನಮ್ಮ ಎಲ್ಲ ಪ್ರಾಂಶುಪಾಲರಿರ್ಬೋದು, ಶಿಕ್ಷಕರಿರ್ಬೋದು ಮಾಡ್ತಿರ್ತೀವಿ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಬಟ್ ಸ್ವಲ್ಪ ತಾಳ್ಮೆನ ತಗೊಂಡು ಅವನಲ್ಲಿ ಏನು ವಿಶಿಷ್ಟವಾಗಿದೆ ಅದಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಿ, ಮತ್ತು ಅವ್ರನ್ನ ಮಾರ್ಗದರ್ಶನ ಮಾಡಿ. ಖಂಡಿತವಾಗಿಯೂ ಮುಂದೊಂದು ದಿನ ಅವನು ನಿಮ್ಮನ್ನು ನೆನೆಸ್ಕೊತಾನೆ, ದೇಶಕ್ಕೂ ಒಂದು ಸಂಪನ್ಮೂಲವಾಗಿ ಹೊರಡ್ತಾನೆ. ಸೊ ಈ ನಿಟ್ಟಿನಲ್ಲಿ ನಾನು ಈ ಪುಸ್ತಕವನ್ನು ನೋಡಿದಾಗ ನಿಮಗೆಲ್ಲ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಕೊಡ್ತೀರಲ್ಲ ಮೇಡಮ್ ಇದು? ಸೊ ಈ ಬುಕ್ಕು ತುಂಬ ಉಪಯುಕ್ತ ಆಗಿದೆ, ಬಳಸ್ಕೋಬೋದು. ಜೊತೆಗೆ ನಾನು ಹೇಳಿದಾಗೆ ಬರೀ ಇದಿಷ್ಟೇ ಅಲ್ಲ, ನಿಮಗೂ ಇದಕ್ಕೂ ಮೀರಿದಂತಹ ಬೇರೆ ಮಾಹಿತಿಗಳು ನಿಮಗೆ ಗೊತ್ತಿದ್ದರೆ ಅದನ್ನು ಶೇರ್ ಮಾಡಿಕೊಳ್ಳಿ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ, ನೀವೆಲ್ಲ ಉತ್ತಮವಾದಂಥ ರೀತಿಯಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಕೊಡಿಸಿ. ಮತ್ತು ನಿಮ್ಮ ಹಂತಗಳಲ್ಲಿ ನಿಮ್ಮ ಓದಂಥ ಸಂದರ್ಭದಲ್ಲಿ ಪೂರಕವಾದಂಥ ಕಾರ್ಯಕ್ರಮಗಳನ್ನು ಹಾಕೊಂಡು ಹೆಚ್ಚಿನ ಒಂದು ಈ ಇದಕ್ಕೆ ಒಂದು ಅನುಷ್ಠಾನಗೊಳಿಸಲಿಕ್ಕೆ ಸಹಾಯ ಮಾಡಿರುತ್ತೆ ಅಂತ ಈ ಒಂದು ಅವಕಾಶವನ್ನು ಕೊಟ್ಟಂತಹ ಸಂಸ್ಥೆಗೆ ನಿಮ್ಮೆಲ್ಲರ ಪರವಾಗಿ ನಾನು ವೈಯಕ್ತಿಕವಾಗಿ ಹೃದಯಪೂರ್ವಕವಾಗಿ ವಂದನೆಗಳನ್ನು ತಿಳಿಸ್ತೀನಿ. ಧನ್ಯವಾದ.
ಶಕ್ತಿ ಯೋಜನೆ ಕಾರ್ಯಕ್ರಮದ ಅನುಷ್ಠಾನವನ್ನು ಹಾಗೂ ಅದರ ಅವಶ್ಯಕತೆಯನ್ನು ಕುರಿತಂತೆ ಮಾತುಗಳನ್ನಾಡಿದ ಶ್ರೀ ವನ್ನರಾಜುರವರು, ಸಹಾಯಕ ನಿರ್ದೇಶಕರು, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ, ಇವರಿಗೆ ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಕಾರ್ಯಕ್ರಮವನ್ನು ಕುರಿತಂತೆ ಶ್ರೀಮತಿ ಶ್ರುತಿರವರು, ಪ್ರಾಜೆಕ್ಟ್ ಅಧಿಕಾರಿಗಳು, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ, ಇವರು ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತೀನಿ. ಮುಖ್ಯವಾಗಿ ನಾನು ಇಲ್ಲಿ ಬಂದಿದ್ದು DCOs ಪರಿಚಯ ಆಗುತ್ತೆ ಅನ್ನೋದು. ಆಫೀಸಲ್ಲಿ ಇರೋದ್ರಿಂದ ನಿಮ್ಗಳ ಪರಿಚಯ ಆದರೆ ನಮಗೆ ನಿಮ್ಮ ಜೊತೆ ಮಾತಾಡೋಕ್ಕೆ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಒಂದು. ಇನ್ನೊಂದು, ಈ ಒಂದು ಫೌಂಡೇಶನ್ದು ಏನು ಇಷ್ಟ ಆಯಿತು ಅಂತ ಅಂದರೆ, ನಮಗೆ ಗೊತ್ತಿರೋಂಗೆ ನಾವು ರೂಟ್ ಲೆವೆಲಲ್ಲಿ ಕೆಲಸ ಮಾಡಿರೋದ್ರಿಂದ ಒಬ್ಬ ಪ್ರಿನ್ಸಿಪಲ್ ಆಗಿ ಎಂಥ ಮಕ್ಕಳು ನಮ್ಮ ಶಾಲೆಗೆ ಬರ್ತಾರೆ, ಅವ್ರದ್ದು ಸಾಮಾಜಿಕವಾಗಿ ಹಿಂದೆ ಬ್ಯಾಕ್ಗ್ರೌಂಡ್ ಹೇಗಿರುತ್ತೆ ಅನ್ನೋದೆಲ್ಲ ನಮ್ಗೆ ಅರ್ಥ ಆಗಿರುತ್ತೆ. ನಾವೊಂದು ರೂಮಿಗೆ ಹೋಗಿ ಕ್ಲಾಸಲ್ಲಿ ಮಕ್ಕಳನ್ನ ಕೇಳಿದ್ರೆ ನೀವು ಏನಾಗಬೇಕು ಅಂತಿದ್ದೀರಪ್ಪ ಅಂದರೆ ತುಂಬ ಕಡಿಮೆ ಆಪ್ಷನ್ಸ್ ಹೇಳ್ತಾರೆ. ಜೊತೆಗೆ ಒಬ್ಬರು ಹೇಳಿದ್ದನ್ನೇ ಹಿಂದ್ಗಡೆ ಮಕ್ಕಳು ಹೇಳ್ತಾರೆ. ಅಂದ್ರೆ ಏನಂತ, ಅವ್ರಿಗೆ ನಾಲೆಡ್ಜ್ ಕಡಿಮೆ ಇದೆ. ಆ್ಯಕ್ಚುಲಿ ಈಗ ಪ್ರಪಂಚ ತುಂಬ ಫಾಸ್ಟಾಗಿ ಹೋಗ್ತಿದೆ, ತುಂಬ ವೆರೈಟಿ ಹುದ್ದೆಗಳಿದೆ. ಆದರೆ ನಮ್ಮ ಮಕ್ಕಳು ಬರುವಂತಹ ಸಮಾಜ ಏನಿದೆ ಅಂದರೆ ಅವರಿಗೆ ವಿಷಯದ ಅರಿವು ಕಡಿಮೆ ಇರುತ್ತೆ. ಹಾಗಾಗಿ ಅಂತಹ ಮಕ್ಕಳು ನಮ್ಮ ಶಾಲೆಯಲ್ಲಿ ಓದೋದ್ರಿಂದ ಈ ಬುಕ್ಕಲ್ಲಿ ಏನಿದೆ ಅಂದರೆ ಮುಖ್ಯವಾಗಿ ಉದಾಹರಣೆ ಸಮೇತ ಹೇಳಿದ್ದಾರೆ. ಎಲ್ಲ ಒಂದು ಸೆಕ್ಟರ್ಗಳಲ್ಲಿ ಒಬ್ಬೊಬ್ಬ ವ್ಯಕ್ತಿಗಳ ಉದಾಹರಣೆಯೊಂದಿಗೆ ಹೇಳಿದ್ದಾರೆ. ಜೊತೆಗೆ ನಾವು ಯಾವಾಗಲೂ ಯೋಚನೆ ಮಾಡುವಾಗ ಆ ಆಫೀಸರ್ ಆಗಬೇಕು, ಈ ಆಫೀಸರ್ ಆಗಬೇಕಂತ ಯೋಚನೆ ಮಾಡಿ ಬೆಳಿತೀವಿ ಅನ್ನೋದು ನನ್ನ ಅನಿಸಿಕೆ. ಅದರ ಬದಲು ಆರ್ಥಿಕ ಹಿಂದುಳಿಕೆ ಇರೋದ್ರಿಂದ ಕೆಲವು ಮಕ್ಕಳುಗಳಲ್ಲಿ, ಸಮಾಜದಲ್ಲಿ ಬರುವಂತ ನಮ್ಮ ವಿದ್ಯಾರ್ಥಿಗಳಲ್ಲಿ 10th ಆದ್ಮೇಲೆ ನಾನು ಏನ್ ಮಾಡಿ ನನ್ನ ಎಜುಕೇಶನ್ ಕಂಟಿನ್ಯೂ ಮಾಡ್ಬೋದು ವಿತ್ ಅರ್ನ್ ಮಾಡ್ತಾ, PU ಆದ್ಮೇಲೆ ನಾನು ಯಾವ್ದಾದ್ರು ಕೆಲ್ಸಕ್ಕೆ ಹೋಗಿ ಕುಟುಂಬದ ಜೊತೆಗೆ ನನ್ನ ಎಜುಕೇಶನ್ ಹೇಗೆ ಮುಂದುವರಿಸಬಹುದು ಅನ್ನೋದು ಪ್ರತಿ ಹಂತದಲ್ಲೂ ಇದೆ. ಒಂದೇ ಪೋಸ್ಟ್ ಇಲ್ಲ, ಒಂದು ಸೆಕ್ಟರ್ ಅಲ್ಲಿ ಒಂದು ಪೋಸ್ಟ್ ಬಗ್ಗೆ ಓದ್ತಾ ಇಲ್ಲ, ಒಂದು ಸೆಕ್ಟರ್ ಅಲ್ಲಿ ಎಷ್ಟು ಅವಕಾಶಗಳಿದೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಸೊ ಈ ಒಂದು ಮಾಹಿತಿ ನಮ್ಮ ಮಕ್ಕಳಿಗೆ ಕೊಡೋದ್ರಿಂದ ನಾನು ಡಾಕ್ಟ್ರೇ ಆಗಬೇಕು, ಇಂಜಿನಿಯರೇ ಆಗಬೇಕು, ನನಗದಾಗಲಿಲ್ಲ ಅಂದರೆ ಲೈಫೇ ಇಲ್ಲ ಅನ್ನೋದಕ್ಕಿಂತ ಜಸ್ಟ್ ಪಾಸ್ ಆದ್ರೂ ನಿನಗೆ ಯಾವುದರಲ್ಲಿ ಕಲೆ ಇದೆ, ನಿನಗೆ ಮಾತಾಡೋ ಕಲೆ ಇದೆಯಾ, ಬರವಣಿಗೆ ಬರಲ್ವಾ, ನಿರೂಪಕರಾಗಿ ನಾವು ಹೊರಹೊಮ್ಮೋದು ಅನ್ನೋ ಒಂದು ಅಭಿಪ್ರಾಯ ಆಗಿರ್ಬೋದು. ಅಥವಾ ಒಂದು ಡ್ರಾಯಿಂಗ್ ಅಲ್ಲಿ ಇದೆಯಾ, ಅವನಿಗೆ ಯಾವ ಕಲೆ ಇದೆ ಅದನ್ನ ಅವನು ಹುಡುಕೊಂಡು ನನಗೆ ಈ ಸೆಕ್ಟರ್ ಇಂಟ್ರೆಸ್ಟ್ ಇದೆ, ನಾನು ಮುಂದುವರಿಬಹುದು, ಒಂದಲ್ಲ ಎರಡಲ್ಲ ನನ್ನ ಎದುರಿಗೆ 5-6 ಜಾಬ್ ಆಪರ್ಚುನಿಟಿ ಇದೆ ಅನ್ನೋದು ಅವನಿಗೆ ಕಾನ್ಫಿಡೆನ್ಸ್ ಬಂದ್ರೆ ವಿದ್ಯಾರ್ಥಿ ಅವನು ಓದೋದ್ರಲ್ಲಿ ಆಟೋಮೆಟಿಕ್ ನಂಬಿಕೆ ಬರುತ್ತೆ, ಚೆನ್ನಾಗಿ ಓದ್ತಾನೆ, ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡ್ತಾನೆ. ನಾವು ಅವನ ನಂಬಿಕೆ ಹುಟ್ಟಿಸ್ಬೇಕು. ಮುಂದೆ ಜಗತ್ತಲ್ಲಿ ತುಂಬಾ ಆಪ್ಷನ್ಸ್ ಇದೆಯಪ್ಪ, ನೀನು ಖಂಡಿತ ಓದೋದ್ರಲ್ಲಿ ಹೈಯೆಸ್ಟ್ ಮಾರ್ಕ್ಸೇ ತೆಗೆದು ಓದ್ಬೇಕಂತ ಏನಿಲ್ಲ, ಓದು, ನಿನಗೆ ಯಾವ್ದು ಇಷ್ಟೋ ಆ ಸೆಕ್ಟರ್ ಅಲ್ಲಿ ನೀನು ಮುಂದೆ ಹೋಗುವಂತ ಹೇಳೋ ಅವಶ್ಯಕತೆ ಇದೆ. ಆ ಒಂದು ಹಲವಾರು ಸೆಕ್ಟರ್ನ ಇದನ್ನು ಹೇಳಿರೋದ್ರಿಂದ ಈ ಬುಕ್ ತುಂಬಾ ಚೆನ್ನಾಗಿದೆ. ಈ ಮಾಹಿತಿನ ನಮ್ಮ ಮಕ್ಕಳಿಗೆ ಕೊಟ್ರೆ ಖಂಡಿತ ಉಪಯೋಗ ಆಗುತ್ತೆ. ಇಷ್ಟು ಮಾತಾಡೋಕೆ ಅವಕಾಶ ಮಾಡಿಕೊಟ್ಟು ಥ್ಯಾಂಕ್ಸ್ ಎಲ್ಲ. ಮುಖಗಳು ನೋಡಿದ್ರೆ ಅಟ್ಲೀಸ್ಟ್ ಅವ್ರಿಗೆ ಒಂದ್ಸಲ ಹೇಳಿದ್ರೆ ಹೇಳುತ್ತೆ ಸರ್. ಅಲ್ಲೇ ಕೂತಿದ್ದ ಜಾಗದಲ್ಲಿ ಒಮ್ಮೆ ಹೇಳ್ತೀರಾ? ವೃತ್ತಿಯೋಜನೆ ಕಾರ್ಯಕ್ರಮದ ಮಹತ್ವವನ್ನು ವಿವರಿಸಿದ ಶ್ರೀಮತಿ ಶ್ರುತಿ ರವರು, ಪ್ರಾಜೆಕ್ಟ್ ಅಧಿಕಾರಿಗಳು, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಯವರಿಗೆ ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮೈಕ ನಂಗೆ ಪಾಸ್ ಮಾಡಿ ಸರ್. ಹಿಂದೆ ಮೇಡಮ್ ಏನ್ ಮ್ಯಾಟ್ರ್ ಹೇಳ್ಬೇಕು, ಯಾವ ಡಿಸ್ಟಿಕ್, ಅವ್ರ ನೇಮು, ಅವ್ರ ಶಾಲೆ ಏನಿಲ್ಲ ಸರ್, ಶಾಲೆ ಏನಿಲ್ಲ ಸರ್, ಅವರ ಡಿಸ್ಟಿಕ್ ಅವ್ರ ಹೆಸರು ಹೇಳಿದ್ರು ಸಾಕು. ಹೆಸರು ಡಿಸ್ಟಿಕ್ ಅನ್ನ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನನ್ನ ಹೆಸರು ಸುರೇಶ್ ತರುಡಿ ಅಂತ, ಯಾದಗಿರಿ ಡಿಸ್ಟಿಕ್ ಇಂದ DCO. ನಮಸ್ತೆ, ನಾನು ಅಮರೇಶ್ ಗೌಡ ಪಾಟೀಲ್ ಅಂತ, DCO ರಾಯಚೂರು. ನಮಸ್ತೆ, ನಮ್ಮ ಹೆಸರು ಬಸವರಾಜ್ ಅಂತೇಳಿ, ನಾವು ಪ್ರಿನ್ಸಿಪಾಲು. DCO ಅವ್ರು ಬರೋಕ್ಕಾಗಿಲ್ಲ ಬಳ್ಳಾರಿಯಿಂದ, ಸೊ ನಾವು ಬಂದಿದ್ದೀವಿ. ನಮಸ್ಕಾರ ಸರ್ ಮೇಡಮ್. ನನ್ನ ಹೆಸರು ಶಶಿಧರ್ ಅಂತ, K ಶಶಿಧರ್, DCO ವಿಜಯನಗರ ಜಿಲ್ಲೆ. ಥ್ಯಾಂಕ್ ಯು ಮೇಡಮ್. ನಮಸ್ಕಾರ ಸರ್ ಮೇಡಮ್. ನಾನು ಭೀಮರೆಡ್ಡಿ ಜಿ ರಶ್ಮಿ ಅಂದರೆ ಬೀದರ್ ಜಿಲ್ಲೆ DCO. ನಮಸ್ಕಾರ ಸರ್, ನನ್ನ ಹೆಸರು ಸುರೇಶ್ ಅಲ್ಲರ್ತಿ ಅಂತ, DCO ಕಲಬುರಗಿ. ನಮಸ್ತೆ ಸರ್ ಆ್ಯಂಡ್ ಮೇಡಮ್. ನಾಗರಾಜ್ ಸಂಘ, ಕೊಪ್ಪಳ DCO.
ನಮಸ್ತೆ, GM ಸಕ್ರಿ, ಬೆಳಗಾವಿ ಡಿಶು ಆ್ಯಂಡ್ ಪ್ರಿನ್ಸಿಪಾಲ್. ಶಿವಕುಮಾರ್ ಗೌಡರು, ಬಾಗಲಕೋಟೆ ಡಿಶು. ನಮಸ್ಕಾರ, FS ಸಿಂಡಿಗೇರಿ, ಧಾರವಾಡ ಡಿಶು. ಪರ್ಮನೆಂಟ್ ಪೋಸ್ಟ್. ನಮಸ್ತೆ, ಶ್ರೀನಿವಾಸ್ ನಾಯ್ಕ, ಪ್ರಿನ್ಸಿಪಾಲ್. DC ಅವರು ಹುಷಾರಿಲ್ಲದ ಕಾರಣಕ್ಕೆ ನಾನು ಬಂದಿದ್ದೆ. ನಮಸ್ತೆ ಸರ್, ಶರಣಪ್ಪ ಕರ್ಜಿಗಿ, ಗದಗ ಜಿಲ್ಲೆ DC. ನಮಸ್ತೆ, ಡಾಕ್ಟರ್ ಜ್ಯೋತಿ, DCO ಬೆಂಗಳೂರು ಅರ್ಬನ್. ನಮಸ್ಕಾರ ಮೇಡಮ್, ನಾನು ಟೀಚರು, ಚಂದ್ರಪೇಟೆ, ಬೆಂಗಳೂರು. ನಮಸ್ತೆ ಸರ್, ಮೋಹನ್ ಕುಮಾರ್, ಮಂಡ್ಯ ಡಿಸ್ಟಿಕ್ DCO. ಚಂದ್ರ ಅಂತೇಳಿ DC ಚಾಮರಾಜನಗರ. ನಮಸ್ತೆ ಸರ್, ಸುಮಂತ್ HG, ಹಾಸನ್ DC. ನಮಸ್ತೆ, ರಾಘವೇಂದ್ರ A, DCO ಉಡುಪಿ. ನಮಸ್ತೆ ಸರ್, ನಮಸ್ತೆ ಮೇಡಮ್. ಮುರಳೀಧರ್ JN, ದಕ್ಷಿಣ ಕನ್ನಡ, ಪ್ರೆಸೆಂಟ್ DCO. ನಮಸ್ತೆ ಮೇಡಮ್, ಶಿವಮೊಗ್ಗ ಜಿಲ್ಲೆ DCO ಪರವಾಗಿ ನಾನು ಮಾಡಿದ್ದೇನೆ. ನಮಸ್ತೆ, ನೀತಾ, ಕೊಡಗು DCO ಮೇಡಮ್. ನಾನು DM ಚಲವಾದಿ. ಬಂದಿದ್ದ ಕಾರಣದಿಂದ ನಾನು ಬಂದಿದ್ದೀನಿ ತುಮಕೂರು. ನಮಸ್ತೆ ಮೇಡಮ್, ನಾಗರಾಜ್ ಕೇಳಿ, ಕೋಲಾರ DCO. ಆಮೇಲೆ ಲಾಸ್ಟ್. ನಮಸ್ತೆ, ಕಿರಣ್ ಕುಮಾರ್ ಅಂತ, ಬೆಂಗಳೂರು ರೂರಲ್ ಡಿಸ್ಟ್ರಿಕ್ಟ್, DC ಫಾರ್ ಕಾಲೇಜ್. ಸ್ಕೂಲ್ DCO ರಜೆ ಇದೆ, ನಾವು ಹೆಲ್ತ್ ಇಶ್ಯೂ ಇದೆ ನಾವು. ಆ ಕಡೆ ಕೂಡ ಇನ್ನೂ ಯಾರು ಅದಾರ ನೋಡಿ. ಲಾಸ್ಟ್ ಅಂದ್ರೆ ನೀವು ನಾನು ಮಾಡಬೇಕು. ಯೋಜನಾಧಿಕಾರಿಗಳಾದ ಸ್ತುತಿ ಬ್ರಹ್ಮ ಅವರೇ ಹಾಗೂ ನಮ್ಮ ಸಹಾಯಕ ನಿರ್ದೇಶಕ ಸಾಹೇಬರಾದಂಥ ಭೀಮರಾಜ ಸರ್ ಅವರೇ ಹಾಗೂ ಎಲ್ಲ DCO ಸರ್ ಅವರೇ, ಮೇಡಮ್ ಅವರೇ, ನನ್ನ ಹೆಸರು DM ಚಲವಾದಿ. ಭಾಳ ಜನ ನನಗೆ ಮೂಕ್ ನಾಯಕ ಅಂತ ಕರೀತಾರೆ. ಹೀಗಾಗಿ ಎಲ್ಲ ಕೆಲವು ಜನ ಸಿಬ್ಬಂದಿಗಳು ನೀವು ನಮಗೆ ಪರಿಚಯ ಆದ್ರಿ. ನಾವು ಕ್ರೈಸಿಗೆ ಜಾಸ್ತಿನೇ ಬರೋದಿಲ್ಲ. ಮೇಡಮ್ ಅವ್ರ ಪ್ಲಾನಿಂಗ್ ಆಫೀಸರ್ ಅಂತ ಗೊತ್ತಿಲ್ಲ. ಸಾಹೇಬ್ರು ನೋಡ್ತೀವಿ, ಸಾಕಷ್ಟು ಪ್ರೋಗ್ರಾಮ್ಗಳಲ್ಲಿ ನೋಡ್ತೀವಿ. ಅವ್ರ ಹೆಸರು ನಿಜವಾಗಿ ಐಡೆಂಟಿಫಿಕೇಶನ್ ಆಗಿದ್ದಿಲ್ಲ ನಮಗೆ. ಅವ್ರು ಜಾಸ್ತಿ ಭೇಟಿನೂ ಆಗಿಲ್ಲ. ಹೀಗಾಗಿ ನಿಮ್ಮದು ನಮ್ಮ ಎಲ್ಲರಿಗೂ ಪರಿಚಯ ಆಯ್ತು, ನಾವು ನಿಮಗೆ ಪರಿಚಯ ಆಗ್ತೀವಿ. ಇದನ್ನ ಮೆಮೊರೇಬಲ್ನು ಮಾಡೋಣ. ಹೇಗ್ರಿ ಸರ್? ಥ್ಯಾಂಕ್ ಯು ಸರ್. ನಂದು ಬಿಜಾಪುರ ಜಿಲ್ಲೆ ಮೇಡಮ್. ನಮ್ಮ ಈ ಒಂದು ರಾಜ್ಯ ಮಟ್ಟದ ಸಂವೇದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮದಲ್ಲಿ ತಮ್ಮ ಎಲ್ಲ ಜಿಲ್ಲೆಗಳ ಜಿಲ್ಲಾ ಸಮನ್ವಯಾಧಿಕಾರಿಗಳನ್ನ ಕುರಿತಂತೆ ಹಾಗೂ ನಮ್ಮ ಈ ವೃತ್ತಿಯೋಜನೆ ಕಾರ್ಯಕ್ರಮದ ಅನುಷ್ಠಾನವನ್ನ ನಮ್ಮ ಶಾಲಾ ಹಂತದಲ್ಲಿ ಎಷ್ಟು ಮಟ್ಟಿಗೆ ಮಾಡಬೇಕು ಅನ್ನೋದರ ಮಹತ್ವವನ್ನ ತಿಳಿಸಿಕೊಟ್ಟಂತಹ ಶ್ರೀ ವನ್ನರಾಜು ಸರ್ ಅವರು, ಸಹಾಯಕ ನಿರ್ದೇಶಕರು, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ, ಹಾಗೂ ಶ್ರೀಮತಿ ಶ್ರುತಿ ಮೇಡಮ್ ರವರು, ಯೋಜನಾ ಅಧಿಕಾರಿಗಳು, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ, ಇವರಿಗೆ ಎಲ್ಲರ ಪರವಾಗಿ ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಹಾಗೂ ನಿಮ್ಮೆಲ್ಲರ ಪರಿಚಯವನ್ನ ಇಬ್ಬರು ಅಧಿಕಾರಿಗಳಿಗೆ ತಿಳಿಸಿಕೊಟ್ಟಿದ್ದಕ್ಕೆ ಎಲ್ಲ ಜಿಲ್ಲಾ ಸಮನ್ವಯಾಧಿಕಾರಿಗಳು ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಆರೋಗ್ಯ ಜೊತೆಗೆ ಆಕ್ಟಿವ್ ಆಗಿದ್ದೀವಿ ಅಂತ ತೋರಿಸಿದ್ರು. ಇಲ್ಲಿ ಇನ್ನೊಂದ್ಸಲ ಜೋರಾಗಿ ಎಲ್ಲ ಇದು ಮಾಡಿ. ನಾವು ಈಗ ವಿಭಾಗವಾರು ಏನು ಡಿಸ್ಕಷನ್ ಅನ್ನ ಮಾಡ್ತಾ ಇದ್ವಿ, ಸೊ ಅದನ್ನ ನಮ್ಮ ಪ್ಲಾನಿಂಗ್ ಇದೆ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದೀವಿ. ಅದನ್ನ ಇನ್ ಸ್ವಲ್ಪ ಹೊತ್ತು ಕಂಟಿನ್ಯೂ ಮಾಡಿಕೊಂಡು ಆಮೇಲೆ ನಾವು ನಮ್ಮ ಡ್ಯಾಶ್ ಬೋರ್ಡ್ ಮತ್ತೆ ನಮ್ಮ ಗೂಗಲ್ ಫಾರ್ಮ್ ಬಗ್ಗೆ ಆಮೇಲೆ ಮುಂದೆ ಹೋಗೋಣ. ಸೊ ದಯಮಾಡಿ ಕಂಟಿನ್ಯೂ ಮಾಡೋಣ ಮತ್ತೆ. ಬಟ್ ನೀವು ಕಾಲ್ ತಗೊಂಡು ರೆಸ್ಪಾನ್ಸ್ ಮಾಡಿದ್ದೀರಾ. ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ಸ್ ಟು ಯು. ಇದು ನಮ್ಮ ಸಣ್ಣ ಟೀಮು.
ಪ್ರತಿಯೊಬ್ಬ ಮಕ್ಕಳು ಕೂಡ ಇದರಿಂದ ಬೆನಿಫಿಟ್ ಆಗಬೇಕು ಅಂತೇಳಿ ಎಲ್ಲರೂ ಕೂಡ ನಾವು ಸಪೋರ್ಟ್ ಮಾಡ್ತಿದ್ವಿ. ನಿಮ್ಮ ಸಪೋರ್ಟ್ ಕೂಡ ಅಷ್ಟೇ ನಮಗೆ ಬೆಂಬಲ ಬೇಕಿದೆ. ದಯವಿಟ್ಟು ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ. ನಮ್ಮ ಜಿಲ್ಲೆಯಲ್ಲಿ ನಮ್ಮ ಮೆಂಟಲ್ ಲೀಡರ್ಸ್ ಎಲ್ಲ ಮೀಟ್ ಮಾಡಿದ್ದೀರಾ, ಅವರು ಕೂಡ ಬರ್ತಾ ಇರ್ತಾರೆ, ನಿಮ್ಗೆ ಸಪೋರ್ಟ್ ಮಾಡ್ತಿರ್ತಾರೆ. ನೀವೇನೇ ವಿಚಾರ ಇದ್ರೂ ಕೂಡ ರೀಚ್ ಔಟ್ ಮಾಡಿ ತಿಳಿಸ್ಬೋದು. ಯಾವುದೇ ಸಮಯದಲ್ಲೂ ಕೂಡ ಅವ್ರನ್ನ ರೀಚ್ ಔಟ್ ಮಾಡ್ಬೋದು, ನಮ್ಮನ್ನು ಕೂಡ ರೀಚ್ ಔಟ್ ಮಾಡ್ಬೋದು. ಹೀಗಂತ ಹೇಳ್ತಾ ನಾನು ಆಕ್ಚುಲಿ 4:15ವರೆಗೂ ಇತ್ತು. ಕೆಲವೊಬ್ರೆಲ್ಲ ಕೇಳ್ಕೊಳ್ತಿದ್ರು, ತುಂಬಾ ಇದಾಗಿದೆ, ಲೇಟ್ ಆಗ್ತಿದೆ, ನಾವು ಕೂಡ ಹೋಗ್ಬೇಕು, ತುಂಬಾ ದೂರ ಹೋಗ್ಬೇಕು ಅಂತೆಲ್ಲ ಕೇಳ್ತಿದ್ರು. ಅದಕ್ಕೋಸ್ಕರ ನಾವು ತುಂಬಾ ಮೊಟಕುಗೊಳಿಸಿ ಇದನ್ನ ಶಾರ್ಟ್ ಆಗಿ ನಾವು ಇದು ಕ್ಲೋಸ್ ಮಾಡ್ತಾ ಇದೀವಿ. ಯಾರಿಗಾದ್ರೂ ಕ್ವಶನ್ಸ್ ಏನಾದ್ರೂ ಇದ್ರೆ ದಯವಿಟ್ಟು ಕೇಳಿ. ನಮಸ್ತೆ. ಒಂದು ಪ್ರಶ್ನೆ ಅಂತಂದ್ರೆ, ಈಗ ಜಿಲ್ಲಾ ಸಮನ್ವಯ ಅಧಿಕಾರಿಗಳು ಈ ಎಲ್ಲ ವಿಷಯವನ್ನು ಕೋಆರ್ಡಿನೇಟ್ ಮಾಡಬೇಕು. ಇದಕ್ಕಾಗಿ ಅವರ ವ್ಯಾಪ್ತಿಯಲ್ಲಿ ಬರುವಂತಹ ಜಿಲ್ಲೆಯಲ್ಲಿ ಬರುವಂತಹ ಶಾಲೆಗಳ ಪ್ರಾಂಶುಪಾಲರುಗಳಿಗೆ ಅಲ್ಲಿಂದ ನಿಯೋಜನೆ ಆಗಿರುವಂತಹ ಶಿಕ್ಷಕರನ್ನ ಬಿಡುಗಡೆಗೊಳಿಸಕ್ಕೆ ಮತ್ತೆ ಈ ತರಬೇತಿಗಳಿಗೆ ಹಾಜರಾಗ್ಲಿಕ್ಕೆಲ್ಲ ಆದೇಶಗಳನ್ನು ಮಾಡ್ಲಿಕ್ಕೆ ಇರ್ತವೆ. ಈ ಆದೇಶವನ್ನ ಮಾಡುವಂತ ಅಧಿಕಾರಿ ಇದೆಯೋ ಇಲ್ವೋ ಅಂತ ದೊಡ್ಡ ಚರ್ಚೆ ಇದೆ. ಹಾಗಾಗಿ ಇದನ್ನು ಡಿಸಿಒಗಳು ನೇರವಾಗಿ ಮಾಡಬಹುದಾ ಇಲ್ಲ ಅಂತ ಕ್ರೈಸ್ನಿಂದ ಒಂದು ಸ್ಪಷ್ಟವಾದಂತ ಒಂದು ಆದೇಶ ಬೇಕು. ಅಥವಾ ಇದನ್ನು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮಾಡಬೇಕಾದಲ್ಲಿ ಅವರು 3 ಜನ ಇರ್ತಾರೆ. ಯೂಶುವಲಿ ಅವರು ಸಮಾಜ ಕಲ್ಯಾಣದವರು ಇರ್ತಾರೆ, ಹಿಂದುಳಿದವರು ಇರ್ತಾರೆ, ST ದವರು ಇರ್ತಾರೆ, ಈ ತರ ಎಲ್ಲ ಅವರಲ್ಲಿ ಯಾರು ಅನ್ನೋದು. ಹಾಗಾಗಿ ಈ ಎಲ್ಲ ಇದನ್ನು ಸೂಪರ್ವಿಷನ್ ಯಾರು ಮಾಡಬೇಕು, ಆದೇಶಗಳನ್ನು ಯಾರು ಹೊರಡಿಸಬೇಕು ಪ್ರಿನ್ಸಿಪಲ್ಸಿಗೆ ಅನ್ನೋದೊಂದು ಪ್ರಶ್ನೆ. ಅಲ್ಲ ಆಯ್ತು, ಈ ವಿಷಯಕ್ಕಾಗಿ ಅಂದ್ರೆ ಅವ್ರು ಇರೋದು ಇದೆ, ಸದಸ್ಯ ಕಾರ್ಯದರ್ಶಿ ಇದಾರೆ ಹೌದು, ಬಟ್ ಈ ವಿಷಯಕ್ಕಾಗಿ ಇದ್ದಾರೋ ಈ ವಿಷಯದಲ್ಲಿ. ಅಥವಾ ಈಗ ಪ್ರತಿಯೊಂದು ಇದ್ರಲ್ಲೂ ಕೂಡ ಇನ್ನೊಂದೇನು, ಈಗ ಅದು ಕೂಡ ನಾವು ಚರ್ಚೆ ಮಾಡಿದ ವಿಷಯ ಹೇಳುತ್ತದೆ. ಈ ಸಮಾಜ ಕಲ್ಯಾಣ ಇಲಾಖೆಯ ಒಂದು ಇವರನ್ನೇ ಮುಖ್ಯವಾಗಿ ನಾವು ತಗೊಳ್ಳೋದಾದ್ರೂ ಕೂಡ ಅವ್ರ ಹತ್ರ ಹೋಗಿ ಪ್ರತಿಯೊಂದಕ್ಕೂ ನಾವು ಅಲ್ಲಿ ಹೋಗಿ ಅಲ್ಲಿಂದ ಆರ್ಡರ್ ಹಾಕ್ಸೋದಕ್ಕಿಂತ ನೇರವಾಗಿ DCO ಇದನ್ನು ಮಾಡಬಹುದಾ ಅನ್ನುವಂಥದ್ದು ಕೂಡ ಮುಖ್ಯ ಅಂತ. ಹಾಗಾಗಿ ನೇರವಾಗಿ ಇದನ್ನು DCO ಮಾಡಬಹುದು ಅಂತಂದ್ರೆ ನಮ್ಗೆ ಸುತ್ತು ಬಳಸಿ ಅಲ್ಲಿ ಹೋಗಿ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಇಲ್ಲ ಅದೇ ತರ ಮಾಡ್ಬೇಕು, ಅವ್ರ ಹತ್ರನೇ ಮಾಡ್ಬೇಕು ಅಂತಂದ್ರೆ ಹೋಗ್ಬೋದು. ಇನ್ನೂ ಒಂದೇನಂತಂದ್ರೆ ಅವ್ರು ಕಾರ್ಯದರ್ಶಿ ಇರ್ಬೋದು, ಆದ್ರೂ ಕೂಡ ನಾವು ಇನ್ನಿಬ್ರನ್ನು ಕೂಡ ನಾವು ಗಣನೆ ತಗೊಳ್ಳದೇ ಇದ್ರೆ ಅದು ಕೆಲವು ಸಾರಿ ಸಮಸ್ಯೆಗೂ ಕಾರಣ ಆಗ್ತದೆ ಜಿಲ್ಲೆಗಳು. ಇವೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ಯಾರು ಇದನ್ನು ನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆ ಕ್ರೈಸ್ನಿಂದ ಸೂಕ್ತವಾದ ನಿರ್ದೇಶನ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು. ಅಂತ ಗೂಗಲ್ ಫಾರ್ಮ್ ನ ಶೇರ್ ಮಾಡ್ತೀನಿ, ದಯವಿಟ್ಟು ಇದು ಮಾಡಿ. ಅಶೋಕ್ ಸರ್ ಕೂಡ ಹೇಳಿ. ಇನ್ನು ಸೇಮ್ ಗ್ರೂಪ್ ಅಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ ಸರ್. ಹೇಳ್ಬೋದಾ ಸರ್? ಪ್ಲೀಸ್ ಹೇಳಿ ಸರ್. ಈಗ ತಾವು ನಮ್ಮ ಕ್ರೈಸ್ ಆಫೀಸರ್ಸ್ಗೆ ಏನು ಹೇಳೋದಂತಂದ್ರೆ, DCO ಅವರು ಸೂಚಿಸಿದ ದಿನಾಂಕಗಳಂದು ಮತ್ತು ಆ ಒಂದು ಟ್ರೈನಿಂಗ್ ಸೆಂಟರ್ಗಳಿಗೆ ಸಂಬಂಧಿಸಿದ ಎಲ್ಲಾ ಪ್ರಾಂಶುಪಾಲರು ನಿಯೋಜಿಸಿದ ಶಿಕ್ಷಕರನ್ನ ಬಿಡುಗಡೆಗೊಳಿಸತಕ್ಕಂಥದ್ದು ಅಂತ ಒಂದು ಆದೇಶ ಇಲ್ಲಿಂದ ಬಂದ್ಬಿಟ್ರೆ ಆಯಾ ಸ್ಕೂಲ್ ಮೇಲಿಗೆ ಬಂದಿರುತ್ತೆ. ನಾವು ಕೂಡ ಅಷ್ಟೊತ್ತಿಗೆ ಆ ವಿಚಾರ ಹೇಳಿರ್ತೀವಿ, ಕ್ಲಿಯರ್ ಆಗಿಬಿಡುತ್ತೆ ಅಷ್ಟೇ. ಸರ್, ಈಗ ನಾನು ಮುಂಚೆ ಮಾತಾಡಿದಾಗ ಏನಿತ್ತು ಅಂತಂದ್ರೆ, ನೀವು ಅಲ್ಲಿ ಡಿಸಿಷನ್ ತಗೊಂಡು ನೀವು ಕಳಿಸ್ಕೊಳ್ಬೋದು ಅಂತಾನೆ ಹೇಳಿದ್ದಾರೆ ಅವರು. DCO ಅವ್ರ ಹತ್ರ ಮಾತಾಡಿ ಅವ್ರು ಕಮ್ಯುನಿಕೇಟ್ ಮಾಡ್ತಾರೆ, ಇದು ಮಾಡ್ಕೊಡಿ ಅಂತ ಹೇಳಿದ್ದಾರೆ. ಬಟ್ ಅಗೇನ್ ಐ ಕ್ಯಾನ್ ಪುಟ್ ದಿಸ್ ವರ್ಡ್, ನಾನು ಕೇಳಿದ್ರೆ ಅಂದ್ರೆ ಉಳಿದೆಲ್ಲ ಪ್ರಾಂಶುಪಾಲರಿಗೆ ಈ ವಿಚಾರ ಕ್ಲಿಯರ್ ಆಗುತ್ತೆ ಅಷ್ಟೇ. ಸರ್, ನಿಮ್ಗೆಲ್ಲರಿಗೂ ಕೂಡ ಗ್ರೂಪ್ ಅಲ್ಲಿ ಒಂದು ಗೂಗಲ್ ಫಾರ್ಮ್ ಬಂದಿದೆ, ದಯವಿಟ್ಟು ಅದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಆಗ್ತಾ ಇಲ್ಲ, ಆಕ್ಸೆಸ್ ಕೇಳ್ತೀವಿ. ಕೂತಿರೋರು ಸ್ವಲ್ಪ ಡೌನಿಗೆ ಕೂತ್ಕೊಂಡ್ರೆ ಕರೆಕ್ಟ್ ಆಗುತ್ತೆ. ಫ್ರಂಟ್ ಚೇರ್ ಅಲ್ಲಿ ಕೂತಿರೋರು, ಉದ್ದ ಇರೋರು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಪ್ರಾಂಶುಪಾಲರುಗಳಿಗೆ, ಅದರಲ್ಲೂ ಜಿಲ್ಲಾ ಸಮನ್ವಯ ಅಧಿಕಾರಿಗಳಿಗೆ ಒಂದು ದಿನದ ವರ್ಕ್ಶಾಪ್ ಕಾರ್ಯಾಗಾರವನ್ನು IAS ಅಸೋಸಿಯೇಷನ್ ಬೆಂಗಳೂರು ಈ ಕಟ್ಟಡದಲ್ಲಿ ಸಭಾಂಗಣದಲ್ಲಿ ನಡೆಯಿತು. ಸಭೆಯಲ್ಲಿ
ಹಾಂ ಅಲ್ಲ, ನಾನು ಓದುವಾಗ ಈ ಅನಾಥ ಯುನೈಟೆಡ್ ಎಫರ್ಟ್ಸ್ ಮೇಡಮ್ ಅವರು ಎಲ್ಲ ತರಬೇತಿ ಕೊಟ್ಟಿದ್ರೆ ನಾನು ಒಂದು ಟಿವಿ ಚಾನಲ್ ಓಪನ್ ಮಾಡಿಬಿಡವ, ಆ ಟಿವಿ 9ಗೆ ಸೈಡ್ ಹೊಡೆದು ಬಿಡವ. ಹಾಜರಿದ್ದು ಭೇಟಿ ನೀಡಿ ಅನಾಥ ಸೂಕ್ತ ಮಾರ್ಗದರ್ಶನ ನಾಟ್ ಅನಾಹುತ. ಈ ಒಂದು ನನ್ನ ಭವಿಷ್ಯ ನನ್ನ ಆಯ್ಕೆ, ಮೈ ಫ್ಯೂಚರ್ ಮೈ ಚಾಯ್ಸ್, ನನ್ನ ವೃತ್ತಿ ನನ್ನ ಆಯ್ಕೆ ಅನ್ನುವಂಥ ಈ ಒಂದು ಕಾನ್ಸೆಪ್ಟ್ ಮೇಲೆ ಶಿಕ್ಷಕರಿಗೆ ಜಿಲ್ಲೆಯ ಪ್ರತಿ ಶಾಲೆಯ ಇಬ್ಬರು ಶಿಕ್ಷಕರಿಗೆ ಯಾರು ವರಿ ಮಾಡಬೇಡ್ರಿ, ತರಬೇತಿ ನಡೆಯಲಿದ್ದು ಮುಂದೆ ಅವರು ಶಿಕ್ಷಕರಿಗೆ ಸೂಕ್ತ ಮಾರ್ಗದರ್ಶನವನ್ನು ನೀಡಿ ಭವಿಷ್ಯದಲ್ಲಿ ಒಳ್ಳೆಯ ನಾಗರಿಕರಾಗುವಂತೆ ಪ್ರೇರೇಪಿಸಲಿದ್ದಾರೆ. ಈ ಒಂದು ಕಾರ್ಯಕ್ರಮವು ಕರ್ನಾಟಕದಲ್ಲಿ ಒಂದು ಬಹುದೊಡ್ಡ ಸಂಚಲನವನ್ನು ಸೃಷ್ಟಿಸಲಿದ್ದು ಮುಂದೆ ಈ ಒಂದು ಕಾರ್ಯಕ್ರಮ ಎಲ್ಲ ಒಂದು ಸರ್ಕಾರಿ ಶಾಲೆಗಳಿಗೂ ಕೂಡ ವಿಸ್ತರಿಸುವ ಸಾಧ್ಯತೆ ಇದೆ ಎಂದು ಈ ಒಂದು ಕಾರ್ಯಕ್ರಮದ ಚೀಫ್ ಆಪರೇಟಿಂಗ್ ಆಫೀಸರ್ ಆದಂಥ ತಪಸ್ಯ ಮೇಡಮ್ ಅವರು ಹೇಳಿದರು. ಇಲ್ಲ ಅದನ್ನು ಎಡಿಟ್ ಮಾಡೋ ಡಿಲೀಟ್ ಮಾಡಿ ಹಾಕ್ತೀನಿ, ಎಲ್ಲನೂ ಇರಲ್ಲ. ಎಲ್ರಿಗೂ ಕೂಡ ಎಲ್ರಿಗೂ ಕೂಡ ಇಲ್ಲಿಂದ ಬೀಳ್ಕೊಡುಗೆಯನ್ನು ಸ್ಟಮಕ್ ಇರೋರೆಲ್ಲ ಹಿಂದೆ ಮಧ್ಯ ಲೈನಲ್ಲಿ ಕುಂತವ್ರೆ.